ಹರೇ ಕೃಷ್ಣ. ಹರೇ ಕೃಷ್ಣ. ಶುರು ಮಾಡ್ಬೋದಾ ಇವತ್ತೊಂದು? ಇನ್ನ ಯಾರಾದ್ರೂ ಜಾಯಿನ್ ಆಗ್ತಾರಾ? ಕೇಳಿಸ್ತಿದ್ಯಾ ಎಲ್ಲರಿಗೂ? ಕೇಳಿಸ್ತಿದ್ಯಾ? ದಯವಿಟ್ಟು ಏನಾದ್ರು ರೆಸ್ಪಾನ್ಸ್ ಕೊಡಿ, ಇಲ್ಲಾಂದ್ರೆ ನಂಗೆ ಗೊತ್ತಾಗಲ್ಲ ನೀವು ಕೇಳಿಸ್ತಿದ್ಯಾ ಇಲ್ವಾ, ನೀವು ಇದ್ದೀರಾ ಇಲ್ವಾ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ಯಾರಾದ್ರೂ. ಹರೇ ಕೃಷ್ಣ ಪ್ರಭು, ಕೇಳಿಸ್ತಾ ಇದೆ ಪ್ರಭು. ಕೇಳಿಸ್ತಿದ್ಯಾ? ಓಕೆ. ಹಾ. ಇದು ಕಾಣಿಸ್ತಾ ಇದೆಯಾ ಬುಕ್? ಇದು ಟೆಕ್ಸ್ಟ್ ಕಾಣಿಸ್ತಾ ಇದೆಯಾ? PDF ಕಾಣಿಸ್ತಾ ಇದೆ ಪ್ರಭು. ಓಕೆ ಓಕೆ ಓಕೆ. ಸೊ ಕೆಲವು ವಾರಗಳಿಂದ ನಡೆದಿರ್ಲಿಲ್ಲ, ಅದಕ್ಕೆ ತುಂಬಾ ಜನ ಮಿಸ್ ಮಾಡ್ಕೊಂಡಿರ್ಬೋದು. ಈಗ ಹೋದ ವಾರದಿಂದ ಮತ್ತೆ ಶುರು ಮಾಡಿದ್ದೀವಿ. ಸೊ ಕಂಟಿನ್ಯೂ ಮಾಡೋಣ. ಈಗ ಚೈತನ್ಯ ಮಹಾಪ್ರಭುಗಳ ಸನ್ಯಾಸ ಸ್ವೀಕಾರ, ಈ ಅಧ್ಯಾಯ ನಾವು ವಿಶ್ವಂಭರಣ ಸನ್ಯಾಸ ಸ್ವೀಕಾರ ಓದ್ತಾ ಇದ್ವಿ. ಈಗ ಅವರ ಸನ್ಯಾಸ ದೀಕ್ಷೆ ಪಡೆದು ಚೈತನ್ಯ ಮಹಾಪ್ರಭು ನಾಮಕರಣ ಆಗಿದೆ. ಈಗ ಕಂಟಿನ್ಯೂ ಮಾಡೋಣ. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜಯ. ಅಂದಿನಿಂದ ನೆರೆದಿದ್ದ ನೂರಾರು ಜನರು ಆನಂದದಿಂದ ಶ್ರೀಕೃಷ್ಣ ಚೈತನ್ಯರಿಗೆ ಜಯವಾಗಲಿ, ಚೈತನ್ಯ ಮಹಾಪ್ರಭುಗಳಿಗೆ ಜಯವಾಗಲಿ ಎಂದು ಉದ್ಘೋಷಿಸಿದರು. ಅಂದಿನಿಂದ ವಿಶ್ವಂಭರನು ಶ್ರೀಕೃಷ್ಣ ಚೈತನ್ಯನಾದನು. ಭಕ್ತ ಜನರ ಮನೆ ಮನಗಳಲ್ಲಿ ಚೈತನ್ಯ ಮಹಾಪ್ರಭುವಾದನು. ಈ ಬಗೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ತಮ್ಮ 24ನೆಯ ವರ್ಷದ ಕೊನೆಯಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದರು. ಸನ್ಯಾಸ ದೀಕ್ಷೆಯ ರಾತ್ರಿ ಚೈತನ್ಯ ಮಹಾಪ್ರಭುಗಳು ಕತ್ವಾದಲ್ಲಿ ಉಳಿದರು. ಮರುದಿನ ಬೆಳಿಗ್ಗೆ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಕೇಶವ ಭಾರತಿಯವರಿಗೆ ಪೊಡಮಟ್ಟು, ನಾನು ವೃಂದಾವನಕ್ಕೆ ಹೋಗಬೇಕು ಎಂದು ಸಂಕಲ್ಪಿಸಿದ್ದೇನೆ, ತಮ್ಮ ಅನುಗ್ರಹವಾಗಬೇಕು ಎಂದು ವಿನಂತಿಸಿದರು. ಕೇಶವ ಭಾರತಿಯವರು, ಒಳ್ಳೆಯ ನಿರ್ಧಾರ, ಖಂಡಿತವಾಗಿಯೂ ಮಥುರೆಯ ಕೇಶವನ ದರ್ಶನವು ನಿನಗಾಗಬೇಕು, ನಿನ್ನ ಕಾರ್ಯಕ್ಷೇತ್ರವೂ ಅಲ್ಲಿಂದಲೇ ಪ್ರಾರಂಭವಾಗಬೇಕು ಎಂದು ಹರಸಿ ಬೀಳ್ಕೊಟ್ಟರು. ಕತ್ವಾದಿಂದ ಹೊರಡುವಾಗ ಚೈತನ್ಯ ಮಹಾಪ್ರಭುಗಳ ಮನಸ್ಸಿನಲ್ಲಿ ಇದ್ದದ್ದು ಆದಷ್ಟು ಬೇಗ ವೃಂದಾವನಕ್ಕೆ ಹೋಗಬೇಕೆಂದು. ತಾವು ಎಷ್ಟು ಬೇಗ ಅಲ್ಲಿಗೆ ತಲುಪೆಯೇವು, ಎಷ್ಟು ಬೇಗ ಸ್ವಾಮಿಯನ್ನು ನೋಡಿ ಹೃನ್ಮನದಲ್ಲಿ ತುಂಬಿಕೊಂಡೇವು ಎನ್ನುವ ಕಾತುರವು ಅವರಲ್ಲಿತ್ತು. ಅದು ಹೆಜ್ಜೆಗಳಿಗಿಂತ ಮುಂದೆ ಹೋಗುತ್ತಿತ್ತು. ಆದರೆ ಅವರು ಭಾವಪರವಶತೆಯಲ್ಲಿ ಇದ್ದುದರಿಂದ ಅವರಿಗೆ ತಾವು ಯಾವ ದಿಕ್ಕಿನತ್ತ ನಡೆಯುತ್ತಿದ್ದೇವೆ ಎನ್ನುವುದು ತಿಳಿಯಲಿಲ್ಲ. ಈ ಸ್ಥಿತಿಯಲ್ಲಿ ಅವರು 3 ದಿವಸಗಳ ಕಾಲ ರಾಢ ದೇಶ, ಗಂಗಾ ನದಿಯ ಪಶ್ಚಿಮ ಭಾಗದಲ್ಲಿ ಬರುವ ಬಂಗಾಲದ ಪ್ರದೇಶದಲ್ಲಿ ಸಂಚರಿಸುತ್ತಾ ಕಾಲ ಕಳೆದರು. ಈ ಸಮಯದಲ್ಲಿ ಮಹಾಪ್ರಭುಗಳನ್ನು ಅವರಿಗೆ ತಿಳಿಯದಂತೆ ನಿತ್ಯಾನಂದ ಪ್ರಭು, ಮುಕುಂದ ದತ್ತ ಮತ್ತು ಚಂದ್ರಶೇಖರ ಆಚಾರ್ಯರು ಹಿಂಬಾಲಿಸಿದರು. ಚೈತನ್ಯ ಮಹಾಪ್ರಭುಗಳು ಹಾದು ಹೋಗುತ್ತಿರುವುದನ್ನು ಕಂಡ ಎಲ್ಲಾ ಗೋಪಾಲಕರು ಅವರೊಂದಿಗೆ ಹರಿಹರಿ ಎಂದು ಉಚ್ಚಸ್ವರದಲ್ಲಿ ನಾಮಪಠಣವನ್ನು ಮಾಡಿದರು. ಪ್ರಫುಲ್ಲಿತರಾದ ಮಹಾಪ್ರಭುಗಳು ಅವರ ತಲೆಯ ಮೇಲೆ ಕೈಯನ್ನಿಟ್ಟು, ಹೀಗೆಯೇ ನೀವು ಹರಿನಾಮ ಸ್ಮರಣೆ ಮಾಡುತ್ತೀರಿ ಎಂದು ಆಶೀರ್ವದಿಸಿದರು. ಮಹಾಪ್ರಭುಗಳು ಸ್ವಲ್ಪ ಮುಂದೆ ಹೋದ ಬಳಿಕ ಹಿಂದೆ ಇದ್ದ ನಿತ್ಯಾನಂದ ಪ್ರಭುಗಳು ಆ ಗೋಪಬಾಲಕರನ್ನು ರಹಸ್ಯವಾಗಿ ಕರೆದು, ಚೈತನ್ಯ ಮಹಾಪ್ರಭುಗಳು ವೃಂದಾವನದ ಹಾದಿಯನ್ನು ವಿಚಾರಿಸಿದರೆ ಅವರಿಗೆ ನೀವು ನಿಜವಾದ ಹಾದಿಯ ಬದಲು ಗಂಗಾ ನದಿಯ ದಂಡೆಯನ್ನು ತೋರಿಸಬೇಕು ಎಂದು ಆದೇಶಿಸಿದರು. ಚೈತನ್ಯ ಮಹಾಪ್ರಭುಗಳು ಸ್ವಲ್ಪ ಸಮಯದ ನಂತರ ಮತ್ತೆ ಆ ಗೋಪಬಾಲಕರ ಬಳಿ ಬಂದು ವೃಂದಾವನದ ಹಾದಿ ಯಾವುದೆಂದು ಕೇಳಿದರು. ಆ ಹುಡುಗರು ನಿತ್ಯಾನಂದ ಪ್ರಭುಗಳ ಆದೇಶದಂತೆ ಗಂಗಾ ನದಿಯ ದಡದ ದಾರಿಯನ್ನು ತೋರಿಸಿ, ಇದೇ ವೃಂದಾವನದ ಹಾದಿ ಎಂದರು. ಮಹಾಪ್ರಭುಗಳು ಸಂತೋಷದಿಂದ ಅವರು ತೋರಿಸಿದ ದಾರಿಯಲ್ಲಿ ಮುನ್ನಡೆದರು. ಮಹಾಪ್ರಭುಗಳು ಗಂಗಾ ನದಿಯ ದಡಕ್ಕೆ ಹೋದೊಡನೆಯೇ ನಿತ್ಯಾನಂದ ಪ್ರಭುಗಳು ಚಂದ್ರಶೇಖರ ಆಚಾರ್ಯರಿಗೆ, ನಾನು ಚೈತನ್ಯ ಮಹಾಪ್ರಭುಗಳನ್ನು ಗಂಗಾ ನದಿಯ ಎಡದಂಡೆಯ ಪೂರ್ವ ಭಾಗದ ಮೇಲಿರುವ ಶಾಂತಿಪುರಕ್ಕೆ ಕರೆದುಕೊಂಡು ಬರುತ್ತೇನೆ. ಅದಕ್ಕಾಗಿ ಅದ್ವೈತ ಆಚಾರ್ಯರು ಒಂದು ನಾವೆಯನ್ನು ತೆಗೆದುಕೊಂಡು ಗಂಗಾ ನದಿಯನ್ನು ದಾಟಿ ಬಲದಂಡೆಗೆ ಪಶ್ಚಿಮ ಭಾಗ ಬಂದು ಕಾಯಲು ಹೇಳಿ. ಅದಾದ ಬಳಿಕ ನೀವು ನವದ್ವೀಪಕ್ಕೆ ಹೋಗಿ
ಎಲ್ಲ ಭಕ್ತರು ಮತ್ತು ಶಚಿಮಾತೆಯನ್ನು ಅದ್ವೈತ ಆಚಾರ್ಯರ ಮನೆಗೆ ಕರೆತನ್ನಿ ಎಂದು ಆದೇಶಿಸಿದರು. ಚಂದ್ರಶೇಖರ ಆಚಾರ್ಯರನ್ನು ಕಳುಹಿಸಿದ ಮೇಲೆ ನಿತ್ಯಾನಂದ ಪ್ರಭುಗಳು ಮಹಾಪ್ರಭುಗಳ ಮುಂದೆ ಬಂದು ನಿಂತರು. ಮಹಾಪ್ರಭುಗಳು ಅವರನ್ನು ಕಂಡು ಆಶ್ಚರ್ಯಚಕಿತರಾದರು. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳಿದರು. ನಿತ್ಯಾನಂದ ಪ್ರಭುಗಳು, ನಿಮ್ಮೊಂದಿಗೆ ವೃಂದಾವನಕ್ಕೆ ಹೊರಟಿರುವೆ ಎಂದು ಉತ್ತರಿಸಿದರು. ಮಹಾಪ್ರಭುಗಳು, ವೃಂದಾವನಕ್ಕೆ ಇನ್ನೆಷ್ಟು ದೂರ ಎಂದಾಗ ನಿತ್ಯಾನಂದ ಪ್ರಭುಗಳು, ಈಗೋ ಇಲ್ಲಿ ಕಂಗೊಳಿಸುತ್ತಿದೆ ಯಮುನಾ ನದಿ ಎಂದು ಗಂಗಾ ನದಿಯನ್ನು ತೋರಿಸಿದರು. ನಿತ್ಯಾನಂದ ಪ್ರಭುಗಳು ಮಹಾಪ್ರಭುಗಳನ್ನು ಗಂಗೆಯ ಬಳಿ ಕರೆದೊಯ್ದರು. ಪರವಶತೆಯಲ್ಲಿದ್ದ ಮಹಾಪ್ರಭುಗಳು ಗಂಗಾ ನದಿಯನ್ನೇ ಯಮುನಾ ನದಿ ಎಂದು ಸ್ವೀಕರಿಸಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ನದಿಗೆ ಇಳಿದು ಮಿಂದರು. ಧರಿಸಿದ್ದ ಬಟ್ಟೆಗಳನ್ನು ಬಿಟ್ಟರೆ ಮಹಾಪ್ರಭುಗಳ ಬಳಿ ಬೇರಾವುದೇ ಬಟ್ಟೆಗಳಿರಲಿಲ್ಲ. ಹೀಗಾಗಿ ಸ್ನಾನ ಮಾಡಿದ ಬಳಿಕ ಬದಲಾಯಿಸಲು ವಸ್ತ್ರವಿಲ್ಲದೆ ಮಹಾಪ್ರಭುಗಳು ನಿಂತಿರುವಾಗ ಅದ್ವೈತ ಆಚಾರ್ಯರು ಹೊಸ ಕೌಪೀನ ಮತ್ತು ಹೊರವಸ್ತ್ರಗಳನ್ನು ತೆಗೆದುಕೊಂಡು ಗಂಗಾ ನದಿಯ ಬಲದಂಡೆಗೆ ಬಂದರು. ಅದ್ವೈತ ಆಚಾರ್ಯರನ್ನು ಕಂಡ ಮಹಾಪ್ರಭುಗಳು ಬಹುಚಕಿತರಾದರು. ಇನ್ನೂ ಪರವಶತೆಯಲ್ಲಿದ್ದ ಮಹಾಪ್ರಭುಗಳು ಆಚಾರ್ಯರನ್ನು, ನೀವು ಇಲ್ಲಿಗೇಕೆ ಬಂದಿರಿ? ನಾನು ವೃಂದಾವನದಲ್ಲಿ ಇರುವೆನೆಂದು ನಿಮಗೆ ಹೇಗೆ ತಿಳಿಯಿತು ಎಂದು ಕೇಳಿದರು. ಅದ್ವೈತ ಆಚಾರ್ಯರು ನಿಜಾಂಶವನ್ನು ಅರಹುತ್ತಾ, ಮಹಾಪ್ರಭು, ನೀವು ಎಲ್ಲಿ ಇರುವಿರೋ ಅದೇ ವೃಂದಾವನ. ನೀವು ಗಂಗಾ ತೀರಕ್ಕೆ ಆಗಮಿಸಿದ್ದು ನನ್ನ ಭಾಗ್ಯ ಎಂದರು. ಮಹಾಪ್ರಭುಗಳು, ಈ ನಿತ್ಯಾನಂದರು ನನಗೆ ಮೋಸ ಮಾಡಿದರು. ನನ್ನನ್ನು ಗಂಗೆಯ ದಡೆಗೆ ಕರೆತಂದು ಇದೇ ಯಮುನೆ ಎಂದು ಹೇಳಿದರು ಎಂದು ನಿತ್ಯಾನಂದರನ್ನು ದೂಷಿಸಿದರು. ಇದಕ್ಕೆ ಅದ್ವೈತ ಆಚಾರ್ಯರು, ನಿತ್ಯಾನಂದರ ಮಾತುಗಳು ಸುಳ್ಳಲ್ಲ. ಯಾಕೆಂದರೆ ಗಂಗೆ ಮತ್ತು ಯಮುನೆಯರು ಈ ಸ್ಥಳದಲ್ಲಿ ಕೂಡಿಯೇ ಹೊರೆಯುತ್ತಾರೆ. ಪಶ್ಚಿಮ ಭಾಗದಲ್ಲಿ ಯಮುನೆ ಇದ್ದರೆ ಪೂರ್ವ ಭಾಗದಲ್ಲಿ ಗಂಗೆ ಇರುವಳು ಎಂದು ವಿವರಿಸಿದರು. ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗದಲ್ಲಿ ಎಡಭಾಗದಿಂದ ಪ್ರವಹಿಸುವ ಗಂಗೆ ಮತ್ತು ಬಲಭಾಗದಲ್ಲಿ ಪ್ರವಹಿಸುವ ಯಮುನೆಯವರ ಸಂಗಮವಾಗುತ್ತದೆ. ಚೈತನ್ಯ ಮಹಾಪ್ರಭುಗಳು ಗಂಗಾ ನದಿಯ ಹರಿವಿನಲ್ಲಿ ಉತ್ತರ ಪ್ರದೇಶದ ನಂತರ ಬರುವ ಬಂಗಾಲದಲ್ಲಿ ನದಿಯ ಪಶ್ಚಿಮ ಭಾಗದಲ್ಲಿ ಮಿಂದಿದ್ದರಿಂದ ಅವರು ನಿಜವಾಗಿಯೂ ಯಮುನೆಯಲ್ಲೇ ಮಿಂದಂತಾಯಿತು. ಅದ್ವೈತ ಆಚಾರ್ಯರು ಮುಂದುವರಿಸುತ್ತಾ, ಸ್ನಾನ ಮಾಡಿರುವುದರಿಂದ ನಿಮ್ಮ ಲಂಗೋಟಿಯು ಒದ್ದೆಯಾಗಿದೆ. ಅದನ್ನು ತೆಗೆದು ಒಣಬಟ್ಟೆಗಳನ್ನು ಧರಿಸಿರಿ. ನೀವು ಕೃಷ್ಣನ ಪ್ರೇಮ ಪರವಶತೆಯಲ್ಲಿ ಸತತ 3 ದಿನಗಳ ಕಾಲ ಉಪವಾಸ ಮಾಡಿರುವಿರಿ. ಆದ್ದರಿಂದ ನೀವು ನನ್ನ ಮನೆಗೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಿ ಎಂದು ಪ್ರೀತಿಯಿಂದ ವಿನಂತಿಸಿದರು. ಇಷ್ಟು ಕೇಳಿ ಅದ್ವೈತ ಆಚಾರ್ಯರು ಚೈತನ್ಯ ಮಹಾಪ್ರಭುಗಳನ್ನು ದೋಣಿಯಲ್ಲಿ ಕೂರಿಸಿ ಬಲದಂಡೆಯಿಂದ ಎಡದಂಡೆಯಲ್ಲಿರುವ ಶಾಂತಿಪುರದ ತಮ್ಮ ಮನೆಗೆ ಕರೆತಂದರು. ಅಖಂಡ 3 ದಿವಸಗಳ ಉಪವಾಸ ಮಾಡಿದ್ದ ನಿತ್ಯಾನಂದ ಪ್ರಭು ಮತ್ತು ಚೈತನ್ಯ ಮಹಾಪ್ರಭುಗಳಿಗೆ ಅದ್ವೈತ ಆಚಾರ್ಯರು ಸುಗ್ರಾಸ ಭೋಜನವನ್ನು ನೀಡಿದರು. ಬಳಿಕ ಅವರ ಮೈಗಳಿಗೆ ಗಂಧವನ್ನು ಲೇಪಿಸುತ್ತಾ ಪರಿಮಳಯುಕ್ತ ಹೂಮಾಲಿಯನ್ನು ತೊಡಿಸಿದರು. ಉತ್ತಮ ಹಾಸಿಗೆಯನ್ನು ತೋರಿಸಿ ಇಬ್ಬರಿಗೂ ವಿಶ್ರಾಂತಿ ಪಡೆಯಲು ಕೇಳಿಕೊಂಡರು. ಶಾಂತಿಪುರ ಹಾಗೂ ಸುತ್ತಮುತ್ತಲಿನ ಊರಿನ ಜನರು ಚೈತನ್ಯ ಮಹಾಪ್ರಭುಗಳ ಆಗಮನದ ಸುದ್ದಿಯನ್ನು ಕೇಳಿ ಅವರ ದರ್ಶನಕ್ಕಾಗಿ ಧಾವಿಸಿ ಬಂದರು. ಗೌರ ಸುಂದರನ ಘನ ವ್ಯಕ್ತಿತ್ವ ಮತ್ತು ಸೌಂದರ್ಯವನ್ನು ಕಂಡು ಮಂತ್ರಮುಗ್ಧರಾದರು. ಭರಿತರಾಗಿ ಹರಿಹರಿ ಎಂದು ಉಚ್ಚಸ್ವರದಲ್ಲಿ ಉದ್ಘೋಷಿಸತೊಡಗಿದರು. ಬೆಳಗಿನಿಂದ ಸಂಜೆಯವರೆಗೆ ಅಸಂಖ್ಯ ಜನರು ಬಂದು ಮಹಾಪ್ರಭುಗಳ ದರ್ಶನವನ್ನು ಮಾಡಿ ಹೋದರು. ಎಷ್ಟು ಜನ ಬಂದರು ಎನ್ನುವುದು ಲೆಕ್ಕ ಮಾಡಲು ಸಾಧ್ಯವಿರಲಿಲ್ಲ. ಸಂಜೆಯಾದೊಡನೆ ಅದ್ವೈತ ಆಚಾರ್ಯರು ಸಾಮೂಹಿಕ ಸಂಕೀರ್ತನೆಯನ್ನು ಪ್ರಾರಂಭಿಸಿದರು. ನಿತ್ಯಾನಂದರು, ಹರಿದಾಸರು ಮುಂತಾದ ಎಲ್ಲ ಭಕ್ತಾಗ್ರಣಿಗಳು ಆ ಸಂಕೀರ್ತನೆಯಲ್ಲಿ ಪಾಲ್ಗೊಂಡು ಹರ್ಷಿಸಿದರು. ಅದ್ವೈತ ಆಚಾರ್ಯರು 3 ಗಂಟೆಗಳ ಕಾಲ ಸಂಕೀರ್ತನೆಯನ್ನು ಮಾಡುತ್ತಾ ಕುಣಿದರು. ಮಹಾಪ್ರಭುಗಳು ಪ್ರೇಮ ಪರವಶತೆಯಲ್ಲಿ ನರ್ತಿಸಿದರು. ಮುಕುಂದ ದತ್ತನು ತನ್ನ ಮಧುರ ಸ್ವರದಲ್ಲಿ ಮಹಾಪ್ರಭುಗಳಿಗೆ ಪ್ರಿಯವಾದ ಹಾಡುಗಳನ್ನು ಹಾಡಿದನು. 3 ಗಂಟೆಗಳ ಸಂಕೀರ್ತನೆಯ ಬಳಿಕ ನಿತ್ಯಾನಂದರು ಮಹಾಪ್ರಭುಗಳು ಆಯಾಸಗೊಂಡಿರುವುದನ್ನು ಕಂಡುಕೊಂಡು ಅದ್ವೈತ ಆಚಾರ್ಯರಿಗೆ ಆ ದಿನದ ಸಂಕೀರ್ತನೆಯನ್ನು ನಿಲ್ಲಿಸಲು ಹೇಳಿದರು. ಮಹಾಪ್ರಭುಗಳನ್ನು ವಿಶ್ರಾಂತಿ ಕೊಠಡಿಗೆ ಕರೆದೊಯ್ದರು. ಮಾರನೇ ದಿನ ಬೆಳಗ್ಗೆ ಚಂದ್ರಶೇಖರ ಆಚಾರ್ಯರು ನವದ್ವೀಪದ ಅನೇಕ ಭಕ್ತರೊಂದಿಗೆ ಶಚೀಮಾತೆಯನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ಶಾಂತಿಪುರಕ್ಕೆ ಆಗಮಿಸಿದರು.
ಹಿರಿಯ ಕಿರಿಯ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ನದಿಯಾನಗರದ ಎಲ್ಲಾ ನಿವಾಸಿಗಳು ಮಹಾಪ್ರಭುಗಳ ದರ್ಶನಕ್ಕೆ ಬಂದರು. ಶಚಿ ಮಾತೆ ಅಲ್ಲಿ ಆಗಮಿಸಿದೊಡನೆ ಮಹಾಪ್ರಭುಗಳು ದೀರ್ಘದಂಡ ನಮಸ್ಕಾರ ಮಾಡಿದರು. ಶಚಿ ಮಾತೆಯು 12 ದಿನಗಳ ಹಿಂದೆ ವಿಶ್ವಂಬರನು ಸನ್ಯಾಸವನ್ನು ತೆಗೆದುಕೊಳ್ಳಲು ಹೊರಟ ದಿನದಿಂದ ಅನ್ನ ಅಥವಾ ನೀರನ್ನು ಮುಟ್ಟಿರಲಿಲ್ಲ. 12 ದಿನ ಮಹಾಪ್ರಭುಗಳನ್ನು ಕಂಡ ಶಚೀಮಾತೆಗೆ ಬಿಟ್ಟು ಹೋದ ಪ್ರಾಣವು ಮತ್ತೆ ಬಂದಂತಾಯಿತು. ಶಚೀಮಾತೆಯು ಮಹಾಪ್ರಭುಗಳನ್ನು ತಮ್ಮ ಮಡಿಲಲ್ಲಿ ಕೂರಿಸಿಕೊಂಡು ಮುದ್ದಿಸುತ್ತಾ ಅಳತೊಡಗಿದರು. ತಾಯಿಯನ್ನು ಕಂಡ ಮಹಾಪ್ರಭುಗಳು ವ್ಯಾಕುಲಗೊಂಡರು. ಶಚೀಮಾತೆಯು ಪ್ರೀತಿಯಿಂದ ಮಗನನ್ನು ನೋಡತೊಡಗಿದರು. ಆದರೆ ಅವಳ ಕಣ್ಣುಗಳಲ್ಲಿ ಅಶ್ರುಗಳು ತುಂಬಿದ್ದರಿಂದ ಆಕೆಯ ನೋಟವು ಮಬ್ಬಾಯಿತು. ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕಾರ ಮಾಡಿರುವುದನ್ನು ಅರಿತ ಶಚೀಮಾತೆಯು ಕಂಬನಿ ಸುರಿಸುತ್ತಾ, ನನ್ನ ಪ್ರಿಯ ನಿಮಾಯಿಯೇ, ನಿನ್ನ ಅಣ್ಣ ವಿಶ್ವರೂಪನಂತೆ ನೀನೂ ನಿಷ್ಕರುಣಿಯಾಗಬೇಡ. ಸನ್ಯಾಸಾಶ್ರಮವನ್ನು ಗ್ರಹಿಸಿದ ಮೇಲೆ ಅವನು ಒಮ್ಮೆಯೂ ನನಗೆ ದರ್ಶನವನ್ನೀಯಲಿಲ್ಲ. ನೀನೂ ಅವನಂತೆ ಮಾಡಿದರೆ ನಾನು ಖಂಡಿತ ಬದುಕಿರಲಾರೆ ಎಂದರು. ಮಹಾಪ್ರಭುಗಳು ಬಹುವಿನಯದಿಂದ ಉತ್ತರಿಸಿದರು, ನನ್ನ ಪ್ರೀತಿಯ ತಾಯಿಯೇ, ಕೇಳು. ಈ ನನ್ನ ದೇಹವು ನಿನಗೆ ಸೇರಿದ್ದು. ಅದರ ಮೇಲೆ ನನಗೆ ಯಾವ ಸ್ವಾಮ್ಯವೂ ಇಲ್ಲ. ಈ ದೇಹವು ನಿನ್ನಿಂದಲೇ ಬಂದಿದೆ ಮತ್ತು ನೀನೇ ಈ ದೇಹವನ್ನು ಬೆಳೆಸಿರುವೆ. ಲಕ್ಷಾಂತರ ಜನ್ಮಗಳು ಎಟ್ಟಿ ಬಂದರೂ ನಾನು ನಿನ್ನ ಋಣವನ್ನು ತೀರಿಸಲಾರೆ. ಅರಿತೋ ಅರಿಯದೆಯೋ ನಾನು ಸನ್ಯಾಸವನ್ನು ಸ್ವೀಕರಿಸಿರುವೆ. ಆದರೆ ನಾನೆಂದೂ ನಿನ್ನನ್ನು ಉದಾಸೀನ ಮಾಡಲಾರೆ. ಮಾತೆ, ನಿನ್ನ ಆಜ್ಞೆಯನ್ನು ನಾನು ಶಿರಸಾವಹಿಸುತ್ತೇನೆ ಮತ್ತು ನೀನು ಎಲ್ಲಿ ಹೇಳಿದರೆ ಅಲ್ಲಿ ವಾಸ್ತವ್ಯ ಮಾಡುತ್ತೇನೆ ಎಂದು ಶಚೀಮಾತೆಗೆ ಪುನಃ ಪ್ರಣಾಮಗಳನ್ನು ಸಲ್ಲಿಸಿದರು. ಆನಂತರ ಅದ್ವೈತ ಆಚಾರ್ಯರು ಶಚೀಮಾತೆಯನ್ನು ಮನೆಯೊಳಗೆ ಕರೆದುಕೊಂಡು ಹೋದರು. ಆಗ ಮಹಾಪ್ರಭುಗಳು ನವದ್ವೀಪದಿಂದ ಬಂದಿದ್ದ ಉಳಿದ ಭಕ್ತರನ್ನು ಭೇಟಿಯಾದರು. ನವದ್ವೀಪದಿಂದ ಶ್ರೀವಾಸ ಠಾಕುರ, ರಾಮಾಯಿ, ಗದಾಧರ, ಗುರುಗಳಾದ ಗಂಗಾದಾಸರು, ಮುರಾರಿ, ವಕ್ರೇಶ್ವರ, ಬುದ್ಧಿವಂತ ಖಾನ್, ವಾಸುದೇವ, ದಾಮೋದರ ಇತ್ಯಾದಿ ಭಕ್ತರ ದಂಡೇ ಹರಿದು ಬಂದಿತ್ತು. ಮಹಾಪ್ರಭುಗಳು ಅವರೆಲ್ಲರನ್ನೂ ನಗುಮುಖದಿಂದ ಸ್ವಾಗತಿಸಿ ಅವರ ಮೇಲೆ ಕೃಪಾದೃಷ್ಟಿಯನ್ನು ಬೀರಿದರು. ಮಹಾಪ್ರಭುಗಳನ್ನು ಕಾಣಲು ನವದ್ವೀಪದಿಂದಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳ ಜನರೆಲ್ಲರೂ ಬಂದಿದ್ದರು. ಅವರೆಲ್ಲರೂ ಶಾಂತಿಪುರದಲ್ಲಿ ನೆರೆದರು. ಅದ್ವೈತ ಆಚಾರ್ಯರು ಬಂದ ಜನರೆಲ್ಲರಿಗೂ ವಾಸದ ವ್ಯವಸ್ಥೆ ಮಾಡಿದರು. ಅಷ್ಟೂ ಜನರಿಗೆ ಪ್ರಸಾದದ ವ್ಯವಸ್ಥೆಯನ್ನೂ ಮಾಡಿದರು. ಶಚೀಮಾತೆಯು ಅದ್ವೈತ ಆಚಾರ್ಯರ ಮನೆಗೆ ಬಂದ ಕ್ಷಣದಿಂದ ಅಡಿಗೆಯ ವ್ಯವಸ್ಥೆಯನ್ನು ತಾವೇ ವಹಿಸಿಕೊಂಡರು. ಮಹಾಪ್ರಭುಗಳು ಭಕ್ತರೊಂದಿಗೆ ತಮ್ಮ ತಾಯಿಯು ತಯಾರಿಸಿದ ಊಟವನ್ನು ಸಂತೋಷದಿಂದ ಭುಂಜಿಸಿದರು. ಮಹಾಪ್ರಭುಗಳು ಅವರೆಲ್ಲರೊಂದಿಗೆ ಪ್ರತಿನಿತ್ಯ ಸಂಕೀರ್ತನೆ ನಡೆಸಿದರು. ಭಾವಾವೇಶದಲ್ಲಿ ನರ್ತಿಸಿದರು. ಎಲ್ಲರೂ ಮಹಾಪ್ರಭುಗಳ ಕೃಷ್ಣ ಪ್ರೇಮದಲ್ಲಿ ಮೀಯುತ್ತಾ ಆನಂದ ಬಾಷ್ಪ ಸುರಿಸಿದರು. ಈ ಬಗೆಯಲ್ಲಿ ಅದ್ವೈತ ಆಚಾರ್ಯರು 10 ದಿನಗಳವರೆಗೆ ಪ್ರತಿದಿನವೂ ಅನ್ನ ಸಂತರ್ಪಣೆ ಮತ್ತು ಸಂಕೀರ್ತನೆಯನ್ನು ನಡೆಸುತ್ತಲೇ ಹೋದರು. 10 ದಿನಗಳ ನಂತರ ಮಹಾಪ್ರಭುಗಳು ಭಕ್ತರನ್ನೆಲ್ಲ ಒಂದು ಕಡೆ ಸೇರಿಸಿ ಹೀಗೆಂದರು, ನಿಮ್ಮೆಲ್ಲರ ಆಜ್ಞೆ ಇಲ್ಲದೆ ನಾನು ಬೃಂದಾವನಕ್ಕೆ ಹೋಗಲು ಪ್ರಯತ್ನಿಸಿದೆ. ಆದರೆ ಕೆಲವು ವಿಘ್ನಗಳು ಎದುರಾದದರಿಂದ ನಾನು ಅಲ್ಲಿಗೆ ಹೋಗಲಾಗಲಿಲ್ಲ. ನಾನು ಒಮ್ಮಿಂದೊಮ್ಮಲೆ ಸನ್ಯಾಸವನ್ನು ಸ್ವೀಕರಿಸಿದ್ದರೂ ನಿಮ್ಮನ್ನಾಗಲಿ ನನ್ನ ತಾಯಿಯನ್ನಾಗಲಿ ದೂರ ಮಾಡುವುದು ಅಸಾಧ್ಯ. ಆದರೆ ಸನ್ಯಾಸ ಗ್ರಹಣ ಮಾಡಿದ ಮೇಲೆ ಸನ್ಯಾಸಿಯು ಸುತ್ತಮುತ್ತಲೂ ತನ್ನ ಸಂಬಂಧಿಕರು ಇರುವ ತನ್ನ ಜನ್ಮಸ್ಥಳದಲ್ಲಿ ಇರುವುದು ಧರ್ಮವಲ್ಲ. ಆದ್ದರಿಂದ ನಿಮ್ಮನ್ನೂ ಬಿಡದಂತೆ ಮತ್ತು ಸನ್ಯಾಸವನ್ನು ಸ್ವೀಕರಿಸಿಯೂ ಸಂಬಂಧಿಕರ ಜೊತೆ ಜೀವಿಸುತ್ತಿರುವನೆಂಬ ದೋಷಾರೋಪಣೆಗೂ ಗುರಿಯಾಗದಂತೆ ಯಾವುದಾದರೂ ಒಂದು ವ್ಯವಸ್ಥೆಯನ್ನು ಮಾಡಿರಿ. ಮಹಾಪ್ರಭುಗಳ ಈ ಮಾತುಗಳನ್ನು ಕೇಳಿದ ಭಕ್ತರು ಅದ್ವೈತ ಆಚಾರ್ಯರ ನೇತೃತ್ವದಲ್ಲಿ ತಾಯಿ ಶಚೀದೇವಿಯ ಬಳಿ ಬಂದರು. ಮಹಾಪ್ರಭುಗಳ ಮಾತುಗಳನ್ನು ನಿವೇದಿಸಿದರು. ಶಚೀಮಾತೆಯು ತುಸೊತ್ತು ಆಲೋಚಿಸಿ, ನಿಮಾಯಿಯು ಚೈತನ್ಯ ಮಹಾಪ್ರಭುಗಳು ನವದ್ವೀಪದಲ್ಲೇ ಉಳಿದರೆ ನನಗೆ ಅತ್ಯಂತ ಸಂತೋಷವಾಗುತ್ತದೆ. ಆದರೆ ಅದೇ ಕಾಲಕ್ಕೆ ಯಾರಾದರೂ ಅವನನ್ನು ದೂಷಿಸಿದರೆ ನನಗೆ ಅತೀವ ದುಃಖವಾಗುತ್ತದೆ. ನನ್ನ ಅಭಿಪ್ರಾಯದಂತೆ ನಿಮಾಯಿಯು ಜಗನ್ನಾಥಪುರಿಯಲ್ಲಿ ವಾಸ ಮಾಡುವುದಾದರೆ ಅವನು ಸನ್ಯಾಸಿಯಾಗಿ ನಮ್ಮೆಲ್ಲರಿಂದ ದೂರವೂ ಇದ್ದಂತಾಗುವುದು ಮತ್ತು ನಮಗೆ ಹತ್ತಿರವೂ ಇದ್ದಂತಾಗುವುದು. ಜಗನ್ನಾಥಪುರಿ ಮತ್ತು ನವದ್ವೀಪಗಳು ಒಂದೇ ಮನೆಯ 2 ಕೋಣೆಗಳಂತೆ. ಆ 2 ಸ್ಥಳಗಳ ನಡುವೆ ನಿಕಟ ಸಂಬಂಧವಿದೆ.
ನವದ್ವೀಪದ ಜನರು ಸಾಮಾನ್ಯವಾಗಿ ಜಗನ್ನಾಥಪುರಿಗೆ ಹೋಗುತ್ತಾರೆ ಮತ್ತು ಅದೇ ರೀತಿ ಜಗನ್ನಾಥಪುರಿಯಿಂದ ಜನರು ನವದ್ವೀಪಕ್ಕೆ ಬರುತ್ತಾರೆ. ಹೀಗೆ ಹೋಗಿ ಬರುವ ಜನರಿಂದ ನಮಗೆ ಮಹಾಪ್ರಭುಗಳ ವಾರ್ತೆಯು ಕಾಲಕಾಲಕ್ಕೆ ತಿಳಿಯುತ್ತದೆ. ನೀವೆಲ್ಲರೂ ಜಗನ್ನಾಥಪುರಿಗೆ ಹೋಗಿ ಅವರನ್ನು ಭೇಟಿ ಮಾಡಬಹುದು. ಹಾಗೆಯೇ ಕೆಲವು ಸಲ ಆತನು ಮಹಾಪ್ರಭುಗಳು ಗಂಗಾ ಸ್ನಾನಕ್ಕೆಂದು ಈ ಕಡೆ ಬರಬಹುದು. ನನ್ನ ವೈಯಕ್ತಿಕ ಸುಖ ಅಥವಾ ದುಃಖದ ಬಗ್ಗೆ ನಾನು ಯೋಚಿಸುವುದಿಲ್ಲ, ಆದರೆ ಆತನ ಸುಖದ ಬಗ್ಗೆ ನಾನು ಚಿಂತಿಸುತ್ತೇನೆ. ನಿಜವಾಗಿ ಹೇಳಬೇಕೆಂದರೆ ಅವನ ಸುಖವೇ ನನ್ನ ಸುಖ ಎಂದು ತಮ್ಮ ನಿರ್ಧಾರವನ್ನು ಮುಂದಿಟ್ಟರು. ಭಕ್ತರು ಶಚೀಮಾತೆಯ ಆಶಯವನ್ನು ಮಹಾಪ್ರಭುಗಳಿಗೆ ತಿಳಿಸಿದಾಗ ಅವರು ಅತ್ಯಂತ ಸಂತೋಷದಿಂದ ಅದನ್ನು ಒಪ್ಪಿಕೊಂಡರು. ಶಚೀಮಾತೆಗೆ ಇದು ಅತ್ಯಂತ ಸಮಾಧಾನವನ್ನು ನೀಡಿತು. ಇದಾದ ಬಳಿಕ ಮಹಾಪ್ರಭುಗಳು ಎಲ್ಲಾ ಭಕ್ತರಿಗೂ ತಮ್ಮ ಮನೆಗಳಿಗೆ ಮರಳಲು ಕೇಳಿಕೊಂಡರು. ಪ್ರತಿದಿನವೂ ಹರಿನಾಮ ಸಂಕೀರ್ತನೆ ಮತ್ತು ಕೃಷ್ಣನ ಪೂಜೆಯನ್ನು ಕೈಗೊಳ್ಳಲು ವಿನಂತಿಸಿದರು. ಬಳಿಕ ಪ್ರೀತಿಯಿಂದ ಅವರೆಲ್ಲರನ್ನೂ ಬೀಳ್ಕೊಟ್ಟರು. ನಂತರ ಅದ್ವೈತ ಆಚಾರ್ಯರು ಮಹಾಪ್ರಭುಗಳ ಬಳಿ ಬಂದು ಪರಮ ಗೌರವದಿಂದ, ಮಹಾಪ್ರಭು ಕೃಪೆ ಮಾಡಿ 2 ಅಥವಾ 4 ದಿನ ನಮ್ಮ ಮನೆಯಲ್ಲಿ ಉಳಿಯಬೇಕು ಎಂದು ಪ್ರಾರ್ಥಿಸಿದರು. ಮಹಾಪ್ರಭುಗಳು ಅವರ ಕೋರಿಕೆಯ ಮೇರೆಗೆ ಇನ್ನೂ 4 ದಿವಸ ಅಲ್ಲೇ ಉಳಿದುಕೊಂಡರು. ಅದ್ವೈತ ಆಚಾರ್ಯರು ಪ್ರತಿದಿನವನ್ನೂ ದೊಡ್ಡ ಹಬ್ಬದಂತೆ ಆಚರಿಸಿದರು. ತಾಯಿ ಶಚೀದೇವಿಯು ಅತ್ಯಂತ ಸಂತೋಷದಿಂದ ಅಡಿಗೆ ಮಾಡಿದಳು. ಮಹಾಪ್ರಭುಗಳು ತಮ್ಮ ಭಕ್ತರೊಂದಿಗೆ ತಾಯಿಯ ತಯಾರಿಸಿದ ಊಟವನ್ನು ಹರ್ಷದಿಂದ ಸೇವಿಸಿದರು. ಆ 4 ದಿನಗಳು ಕಳೆದ ಮೇಲೆ ಮಹಾಪ್ರಭುಗಳು ಜಗನ್ನಾಥಪುರಿಗೆ ಹೊರಟು ನಿಂತರು. ಅದ್ವೈತ ಆಚಾರ್ಯರು, ನಿತ್ಯಾನಂದ ಪ್ರಭು, ದಾಮೋದರ ಪಂಡಿತ, ಜಗದಾನಂದ ಪಂಡಿತ ಮತ್ತು ಮುಕುಂದದತ್ತ ಈ 4 ಜನರನ್ನು ಮಹಾಪ್ರಭುಗಳ ಜೊತೆ ಕಳುಹಿಸಿಕೊಟ್ಟರು. ಮಹಾಪ್ರಭುಗಳು ತಮ್ಮ ತಾಯಿಗೆ ಪ್ರದಕ್ಷಿಣೆ ಹಾಕಿ ಅವಳ ಪಾದಕಮಲೆಗಳಿಗೆ ನಮಸ್ಕರಿಸಿ ಅವಳನ್ನು ಸಮಾಧಾನ ಪಡಿಸಿ ಪುರಿಯ ಕಡೆ ಹೊರಟರು. ಅದ್ವೈತ ಆಚಾರ್ಯರ ಮನೆಯಲ್ಲಿ ಆಗ ದೊಡ್ಡ ಆಕ್ರಂದನವು ಎದ್ದಿತು. ಮಹಾಪ್ರಭುಗಳು ಅದನ್ನು ಗಮನಿಸದೆ ವೇಗವಾಗಿ ಮುನ್ನಡೆದರು. ಅದ್ವೈತ ಆಚಾರ್ಯರು ಅಳುತ್ತಾ ಅವರನ್ನು ಹಿಂಬಾಲಿಸತೊಡಗಿದರು. ಸ್ವಲ್ಪ ದೂರವನ್ನು ಕ್ರಮಿಸಿದ ಮೇಲೆ ಮಹಾಪ್ರಭುಗಳು ಆಚಾರ್ಯರಿಗೆ ಕೈ ಜೋಡಿಸಿ, ದಯವಿಟ್ಟು ನೀವು ಮನೆಗೆ ಮರಳಿ ಭಕ್ತರನ್ನು, ನನ್ನ ತಾಯಿಯನ್ನೂ ಸಮಾಧಾನ ಮಾಡಿರಿ. ನೀವೇ ಉದ್ವೇಗಗೊಂಡರೆ ಯಾರೂ ಬದುಕಿ ಉಳಿಯಲಾರರು ಎಂದು ಮೃದು ಮಾತುಗಳನ್ನಾಡಿ ಅವರನ್ನು ಆಲಿಂಗಿಸಿ ಮನೆಗೆ ಕಳುಹಿಸಿಕೊಟ್ಟರು. ಮಹಾಪ್ರಭುಗಳು ತಮ್ಮ ಸಂಗಡಿಗರೊಂದಿಗೆ ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚಿಸುತ್ತಾ ಜಗನ್ನಾಥಪುರಿಯ ಕಡೆ ಮುನ್ನಡೆದರು. ಮಾರ್ಗದಲ್ಲಿ ಅವರಿಗೆ ಆಟಿಸಾರ ಗ್ರಾಮವು ಎದುರಾಯಿತು. ಅಲ್ಲಿನ ಶುದ್ಧ ವೈಷ್ಣವರಾದ ಅನಂತ ಪಂಡಿತರ ಮನೆಯಲ್ಲಿ ರಾತ್ರಿಯನ್ನು ಕಳೆಯಲು ಮಹಾಪ್ರಭುಗಳು ನಿರ್ಧರಿಸಿದರು. ಅನಂತ ಪಂಡಿತರ ಆನಂದಕ್ಕೆ ಪಾರವೇ ಇರಲಿಲ್ಲ. ಅವರು ಮಹಾಪ್ರಭುಗಳಿಗಾಗಿ ಉತ್ತಮವಾದ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿ ತಮ್ಮ ಕೈಯಾರೆ ಮಹಾಪ್ರಭುಗಳು ಮತ್ತು ಅವರ ಸಂಗಡಿಗರಿಗೆ ಬಡಿಸಿದರು. ಭೋಜನದ ಬಳಿಕ ಆ ದಿನ ಇಡೀ ರಾತ್ರಿ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನೆಯಲ್ಲಿ ಮಗ್ನರಾದರು. ನಡುವೆ ಕೃಷ್ಣಲೀಲೆಗಳನ್ನು ವರ್ಣಿಸಿದರು. ಅಲ್ಲಿ ಸೇರಿದ್ದ ಭಕ್ತರೆಲ್ಲರೂ ಮಹಾಪ್ರಭುಗಳ ಕೃಪೆಯಿಂದ ನಾವು ವೈಕುಂಠವನ್ನು ನೋಡಿ ಬಂದಷ್ಟೇ ಸಂತೋಷವನ್ನು ಅನುಭವಿಸಿದೆವು ಎಂದು ಹರ್ಷೋಲ್ಲಾಸಗೊಂಡರು. ಮರುದಿನ ಬೆಳಿಗ್ಗೆ ಮಹಾಪ್ರಭುಗಳು ಅನಂತ ಪಂಡಿತರನ್ನು ಆಶೀರ್ವದಿಸಿ ಪ್ರಯಾಣವನ್ನು ಮುಂದುವರಿಸಿದರು. ಮಹಾಪ್ರಭುಗಳು ಸಂತೋಷದಿಂದ ಗಂಗಾ ತೀರದ ದಾರಿಯಲ್ಲಿ ಸಂಚರಿಸುತ್ತಾ ಛತ್ರಭೋಗ ಎನ್ನುವ ಊರಿಗೆ ಬಂದರು. ಅಲ್ಲಿ ಗಂಗೆಯು 100 ತೊರೆಗಳಾಗಿ ಹರಿಯುತ್ತಾ ಆ ಭಾಗದ ಜನರನ್ನು ಹರಿಸುವುದನ್ನು ನೋಡಿ ಸಂತಸಗೊಂಡು ಮೈಮರೆತು ಕುಣಿದರು. ಅಲ್ಲಿರುವ ಅಂಬುಲಿಂಗ ಘಾಟಿಯಲ್ಲಿ ಮುಳುಗಿ ಸ್ನಾನ ಮಾಡಿದರು. ಆ ಘಾಟಿಯಲ್ಲಿ ಶಿವಲಿಂಗವು ಗಂಗಾ ನದಿಯ ನೀರಿನ ಒಳಗಿದೆ ಎನ್ನುವುದು ಅವರಿಗೆ ಆಗ ತಿಳಿಯಿತು. ಭಗವಾನ್ ಶಿವ ಮತ್ತು ತಾಯಿ ಗಂಗೆಯರ ಉಪಸ್ಥಿತಿಯಿಂದ ಛತ್ರಭೋಗ ಗ್ರಾಮವು ಇಂದಿನ ಬಹುಪವಿತ್ರ ಯಾತ್ರಾ ಸ್ಥಳವಾಗಿ ಪ್ರಸಿದ್ಧಿಯಾಗಿದೆ. ಮಹಾಪ್ರಭುಗಳು ನದಿಯಲ್ಲಿ ಸ್ನಾನ ತೀರಿಸುವಷ್ಟರಲ್ಲಿ ದೈವೋನ್ಮಾದಕ್ಕೆ ಒಳಗಾದರು. ನದಿಯಿಂದ ಮೇಲೆ ಬಂದು ನಿತ್ಯಾನಂದರನ್ನು ಆಲಿಂಗಿಸಿದರು. ತತ್ಕ್ಷಣ ಇಬ್ಬರೂ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದರು. ಮಹಾಪ್ರಭುಗಳು ಸ್ವಲ್ಪ ಹೊತ್ತಿನಲ್ಲಿ ಮರಳಿ ಪ್ರಜ್ಞೆಗೆ ಬಂದರು. ತಮ್ಮೊಂದಿಗೆ ಇದ್ದ ಭಕ್ತರಿಗೆ ಅಂಬುಲಿಂಗ ಘಾಟಿಯಲ್ಲಿ ಗಂಗಾ ಸ್ನಾನ ಮಾಡಲು ಆದೇಶಿಸಿದರು. ಬಳಿಕ ಎಲ್ಲರೂ ಕೃಷ್ಣನಾಮ ಸಂಕೀರ್ತನೆಯನ್ನು ಜೋರಾಗಿ ಮಾಡತೊಡಗಿದರು. ಅದೇ ಹೊತ್ತಿಗೆ ಆ ಗ್ರಾಮದ ಜಮೀನ್ದಾರನಾದ ರಾಮಚಂದ್ರ ಖಾನನು ಪಲ್ಲಕ್ಕಿಯಲ್ಲಿ ಕುಳಿತು ಅದೇ ದಾರಿಯಲ್ಲಿ ಹೋಗುತ್ತಿದ್ದನು. ಅವನಿಗೆ ಅನೇಕ ವೈಷ್ಣವರು ಸಂಕೀರ್ತನೆಯಲ್ಲಿ ತೊಡಗಿರುವುದು ಕಾಣಿಸಿತು. ಅವರ ಮಧ್ಯೆ ಅವನು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಕಂಡನು. ಅವನು ಪಲ್ಲಕ್ಕಿಯಿಂದ ಇಳಿದು ಮಹಾಪ್ರಭುಗಳ ಬಳಿ ಬಂದು
ಅವರ ಪಾದಗಳ ಗಾಳಲ್ಲಿ ತಲೆ ಇಟ್ಟು ದಯವಿಟ್ಟು ತಾವು ನನ್ನ ಮನೆಗೆ ಬಂದು ಪ್ರಸಾದ ಸ್ವೀಕರಿಸಬೇಕು ಎಂದನು. ಮಹಾಪ್ರಭುಗಳು ರಾಮಚಂದ್ರ ಖಾನನ ಮನೆಯಲ್ಲಿ ಆ ದಿನ ಅತಿಥಿಯಾಗಿ ಉಳಿದುಕೊಂಡರು. ಖಾನನು ಮಹಾಪ್ರಭುಗಳು ಮತ್ತು ಅವರ ಸಹಚರರಿಗೆ ಅದ್ದೂರಿಯಾದ ಭೋಜನವನ್ನು ಕೈಯಾರೆ ತಯಾರಿಸಿ ಎಲ್ಲರಿಗೂ ನೀಡಿ ಸತ್ಕರಿಸಿದ. ಮಹಾಪ್ರಭುಗಳು ಲಘು ಆಹಾರವನ್ನು ಮಾತ್ರ ಸ್ವೀಕರಿಸಿದರು. ಆದರೆ ತಮ್ಮ ಸಹಚರರೆಲ್ಲರೂ ಆನಂದದಿಂದ ಕಂಠಪೂರ್ತಿ ಪ್ರಸಾದ ಸೇವಿಸುವಂತೆ ನೋಡಿಕೊಂಡರು. ಯಾವಾಗ ನಾನು ಜಗನ್ನಾಥಪುರಿಯನ್ನು ಸೇರಿಯೇನು, ಯಾವಾಗ ಸ್ವಾಮಿ ಜಗನ್ನಾಥನ ದರ್ಶನ ಮಾಡಿಯೇನು ಎನ್ನುವ ತೀವ್ರ ಹಪಾಹಪಿಯು ಮಹಾಪ್ರಭುಗಳ ಮೈಮನಸ್ಸುಗಳನ್ನು ಆವರಿಸಿತ್ತು. ಆದ ಕಾರಣ ಭೋಜನವು ಮುಗಿಯುತ್ತಿದ್ದಂತೆ ಮಹಾಪ್ರಭುಗಳು ಜಗನ್ನಾಥಪುರಿಯು ಇಲ್ಲಿಂದ ಎಷ್ಟು ದೂರ ಎಂಬ ಪ್ರಶ್ನೆಯನ್ನು ಖಾನನ ಮುಂದಿಟ್ಟರು. ಮಹಾಪ್ರಭುಗಳ ಮನಸ್ಥಿತಿಯನ್ನು ಕಲಿತುಕೊಂಡ ಖಾನನು ಬಂಗಾಲ ಮತ್ತು ಉತ್ಕಲ ಒರಿಸ್ಸಾ ರಾಜ್ಯಗಳು ಈಗ ವೈರಿ ರಾಜ್ಯಗಳಾಗಿರುವುದರಿಂದ ಈ ಎರಡು ರಾಜ್ಯಗಳ ಮಧ್ಯೆ ಪ್ರಯಾಣ ಮಾಡುವುದು ವಸ್ತುಶಃ ಅಸಾಧ್ಯವಾಗಿದೆ. ಗಡಿಭಾಗದ ರಸ್ತೆಗಳಲ್ಲಿ ಸೈನಿಕರು ಅಮಾಯಕ ಪ್ರಯಾಣಿಕರನ್ನು ಕಂಡರೂ ಅವರನ್ನು ಶತ್ರು ರಾಜ್ಯದ ಗೂಢಚಾರರೆಂದು ತಪ್ಪಾಗಿ ತಿಳಿದು ಹಿಂಸಿಸಿ ಕೊಲ್ಲುವುದುಂಟು. ಇಂತಹ ಕಠಿಣಕರ ಸಮಯದಲ್ಲಿ ಜಗನ್ನಾಥಪುರಿಗೆ ಹೋಗುವ ಏಕೈಕ ಸುರಕ್ಷಿತ ಮಾರ್ಗವೆಂದರೆ ರಹಸ್ಯವಾಗಿ ಯಾರಿಗೂ ತಿಳಿಯದಂತೆ ಪಯಣಿಸುವುದು. ನಿಮ್ಮನ್ನು ಜಗನ್ನಾಥಪುರಿಗೆ ತಲುಪಿಸುವ ಹೊಣೆ ನನ್ನದು. ಇದಕ್ಕಾಗಿ ನನ್ನ ಎಲ್ಲಾ ಸಂಪನ್ಮೂಲಗಳನ್ನು ಬಳಸುತ್ತೇನೆ ಎಂದು ಆಶ್ವಾಸನೆ ನೀಡಿದ. ತಾವು ಯಾವುದಕ್ಕೂ ಚಿಂತಿಸಬಾರದು, ದಯವಿಟ್ಟು ನನ್ನನ್ನು ತಮ್ಮ ಪಾದ ಸೇವಕನೆಂದು ಪರಿಗ್ರಹಿಸಿ ಎಂದು ವಿನಂತಿಸಿದ. ಇದನ್ನು ಕೇಳಿದ ಮಹಾಪ್ರಭುಗಳಲ್ಲಿ ದೈವೋನ್ಮಾದವಾಯಿತು. ರಾಮಚಂದ್ರ ಖಾನ ಮತ್ತು ಛತ್ರಭೋಗದ ಜನರು ಮಹಾಪ್ರಭುಗಳ ನರ್ತನ, ಕೀರ್ತನ, ಅಳು, ನಗುಗಳೆಲ್ಲವನ್ನು ನೋಡಿ ಆನಂದಿಸಿದರು. ಅವರೂ ಸಂಕೀರ್ತನೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಬಳಿಕ ಮಹಾಪ್ರಭುಗಳು ಮತ್ತು ಸಂಗಡಿಗರು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದರು. ಅಷ್ಟರಲ್ಲಿ ಬೆಳಗಾಗುವ ಮೊದಲ ಲಕ್ಷಣಗಳು ಗೋಚರಿಸತೊಡಗಿದವು. ಆಗ ರಾಮಚಂದ್ರ ಖಾನನು ಮಹಾಪ್ರಭುಗಳ ಮುಂದೆ ಬಂದು, ಮಹಾಪ್ರಭುಗಳೇ, ದೋಣಿಗಳು ಸಿದ್ಧವಾಗಿವೆ, ತಾವೆಲ್ಲರೂ ಅವುಗಳಲ್ಲಿ ಸುರಕ್ಷಿತವಾಗಿ ಪ್ರಯಾಣಿಸಬಹುದು ಎಂದ. ಮಹಾಪ್ರಭುಗಳು ರಾಮಚಂದ್ರ ಖಾನನನ್ನು ಹರಿಸಿ ದೋಣಿ ಏರಿ ಕುಳಿತರು. ಆ ದೋಣಿ ಸಾಗುತ್ತಿದ್ದಂತೆ ಇದು ಯಾವಾಗ ಜಗನ್ನಾಥಪುರಿಯನ್ನು ತಲುಪೀತು ಎನ್ನುವ ತಹತಹ ಮಹಾಪ್ರಭುಗಳನ್ನು ಕಾಡತೊಡಗಿತು. ಅವರಿಗೆ ಅದನ್ನು ತಡೆದುಕೊಳ್ಳಲಾಗಲಿಲ್ಲ. ಅವರು ಬಳಿಯಿದ್ದ ಮುಕುಂದನಿಗೆ ಹಾಡು ಎಂದರು. ಮುಕುಂದನು ಸುಮಧುರವಾಗಿ ಹಾಡಲು ಆರಂಭಿಸಿದ. ಅಂಬಿಗನು ಅದನ್ನು ಗಮನಿಸಿ, ದಯವಿಟ್ಟು ನೀವು ಶಾಂತವಾಗಿ ಕೊಡಬೇಕು, ಇನ್ನೂ ಬೆಳಕು ಪೂರ್ತಿ ಹರಿದಿಲ್ಲವಾದ್ದರಿಂದ ಇಂಥ ಸಂದರ್ಭದಲ್ಲಿ ಗಂಗಾತಟದಲ್ಲಿರುವ ಡಕಾಯಿತರು ನಮಗೆ ಕಾಟ ಕೊಡಬಹುದು. ನಾವು ಸುರಕ್ಷಿತವಾಗಿ ದಡ ತಲುಪಬೇಕಾದರೆ ಮೌನವಾಗಿರುವುದೇ ಲೇಸು ಎಂದು ಭಿನ್ನವಿಸಿದ. ಮಹಾಪ್ರಭುಗಳು, ಯಾರೂ ಭಯಭೀತರಾಗುವುದು ಬೇಡ. ವೈಷ್ಣವರ ಜೊತೆ ಯಾವಾಗಲೂ ಸುದರ್ಶನ ಚಕ್ರವೇ ಇರುತ್ತದೆ. ಅದು ಅವರಿಗೆ ಸದಾಕಾಲ ರಕ್ಷಣೆ ನೀಡುತ್ತದೆ. ನೀವು ದೊಡ್ಡದಾಗಿ ಹರಿನಾಮ ಸಂಕೀರ್ತನೆ ನಡೆಸಿರಿ, ಮುಂದೆ ಏನಾಗುತ್ತದೋ ಆಗಲಿ ಎಂದು ಗರ್ಜಿಸಿದರು. ಎಲ್ಲರೂ ತಾರಕದಲ್ಲಿ ಹರಿನಾಮ ಸಂಕೀರ್ತನೆಗೆ ತೊಡಗಿದರು. ಆ ಹರಿನಾಮವೇ ಅವರನ್ನು ದಾಟಿಸುವ ದೋಣಿಯಾದಂತಾಯಿತು. ಈ ಬಗೆಯಲ್ಲಿ ದೋಣಿಯು ಮುಂದೆ ಚಲಿಸುತ್ತಾ ಹೋಯಿತು. ಶೀಘ್ರದಲ್ಲೇ ಒರಿಸ್ಸಾದ ಪ್ರಯಾಗ ಘಾಟಿ ಎಂಬ ನದಿ ಬಂದರನ್ನು ಸೇರಿತು. ಮೆದುವಾಗಿ ದಡವನ್ನು ಸ್ಪರ್ಶಿಸಿ ನಿಂತುಕೊಂಡಿತು. ಮಹಾಪ್ರಭುಗಳು ಪರಮಾನಂದರಿಂದ ದೋಣಿಯಿಂದ ಇಳಿದರು. ಜಗನ್ನಾಥ ಸ್ವಾಮಿಯ ಮಣ್ಣಿನ ಮೇಲೆ ತಾನು ಕಾಲಿಡುತ್ತಿದ್ದೇನೆ ಎಂದು ಸಂಭ್ರಮಿಸಿದರು. ತಮ್ಮ ಮೃದುವಾದ ಪಾದಗಳನ್ನು ನೆಲದಲ್ಲಿ ಊರಿದರು. ಸನಿಹದಲ್ಲಿರುವ ಗಂಗಾ ಘಾಟಿ ಎಂಬಲ್ಲಿ ಸ್ನಾನ ತೀರಿಸಿ ಯುಧಿಷ್ಠಿರ ಮಹಾರಾಜನು ಸ್ಥಾಪಿಸಿದ್ದ ಮಹೇಶ ಎನ್ನುವ ಶಿವಲಿಂಗವನ್ನು ಅರ್ಚಿಸಿದರು. ತಮ್ಮ ಜೊತೆ ಇರುವ ಭಕ್ತರನ್ನು ಅಲ್ಲೇ ಇರುವ ಒಂದರಲ್ಲಿ ಉಳಿದುಕೊಳ್ಳಲು ಹೇಳಿ ತಾವು ಭಿಕ್ಷೆಗಾಗಿ ಹೊರ ನಡೆದರು. ಮಹಾಪ್ರಭುಗಳ ಆ ಪ್ರದೇಶದಲ್ಲಿ ಮನೆಗಳ ಮುಂದೆ ಬಂದು ನಿಂತು ಭಿಕ್ಷೆ ಬೇಡಿದರು. ಎಲ್ಲರೂ ಮಹಾಪ್ರಭುಗಳ ಅಂಗ ಸೌಷ್ಠವ ಮತ್ತು ಪ್ರಸನ್ನ ಮುಖಮುದ್ರೆಯನ್ನು ನೋಡಿ ಬೆರಗಾಗಿ ಉದಾರವಾಗಿ ಭಿಕ್ಷೆ ನೀಡಿದರು. ಪರಮ ಸಂತೃಪ್ತಿಯಲ್ಲಿ ಮಹಾಪ್ರಭುಗಳು ಭಕ್ತರಿದ್ದಲ್ಲಿಗೆ ಮರಳಿ ಬಂದರು. ತಾವು ಸಂಗ್ರಹಿಸಿದ ದವಸ ಧಾನ್ಯಗಳನ್ನು ಜಗದಾನಂದ ಪಂಡಿತರ ಕೈಗೊಪ್ಪಿಸಿದರು. ಪಂಡಿತರು ಅವುಗಳಿಂದ ಉತ್ಕೃಷ್ಟವಾದ ಆಹಾರ ತಯಾರಿಸಿ ಎಲ್ಲರನ್ನೂ ತೃಪ್ತಿಪಡಿಸಿದರು. ಅವರು ತಂಗಿದ್ದ ಸ್ಥಳದಲ್ಲಿ ಆ ರಾತ್ರಿ ಜೋರಾಗಿ ಹರಿನಾಮ ಸಂಕೀರ್ತನೆ ನಡೆಯಿತು. ಮರುದಿನ ಬೆಳಗ್ಗೆ ಎಲ್ಲರೂ ಎದ್ದು ಪೂರಿಯಾಚೆ ನಡೆಯತೊಡಗಿದರು. ದಾರಿಯಲ್ಲಿ ತೆರಿಗೆ ವಸೂಲಿಗಾರರು ಇದಿರಾದರು.
ಅವರು ಎಲ್ಲರನ್ನೂ ತಡೆದು ನಿಲ್ಲಿಸಿದರು. ಮಹಾಪ್ರಭುಗಳು ಮುಂದೆ ಬಂದ ವಸೂಲಿಗಾರರನ್ನು, ನನ್ನ ನನ್ನ ಬಳಿ ಯಾವ ವಸ್ತುಗಳೂ ಇಲ್ಲ, ದಯವಿಟ್ಟು ನೀವು ನನ್ನನ್ನು ತೆರಿಗೆಗಾಗಿ ತಡೆಯಬಾರದು ಎಂದರು. ಮಹಾಪ್ರಭುಗಳ ಮಾತಿನಿಂದ ವಸೂಲಿಗಾರನು ಪ್ರಸನ್ನನಾದ. ನಿಮ್ಮಲ್ಲಿ ಎಷ್ಟು ಮಂದಿ ಭಕ್ತರಿದ್ದಾರೆ ಎಂದು ನೀವು ತಿಳಿಸಿ, ನಾನು ದಾಖಲಿಸುತ್ತೇನೆ ಎಂದು ಕೈಮುಗಿದ. ಇದನ್ನು ಕೇಳಿದ ಮಹಾಪ್ರಭುಗಳ ಕಣ್ಣುಗಳಲ್ಲಿ ನೀರು ತುಂಬಿ ಹರಿಯತೊಡಗಿತು. ವಸೂಲಿಗಾರ ಅದನ್ನು ನೋಡಿ ದಿಗ್ಭ್ರಾಂತನಾದ. ಓ ಗುರುಗಳೇ, ನೀವು ಮುಂದೆ ಹೋಗಬಹುದು, ಆದರೆ ನಿಮ್ಮ ಭಕ್ತರು ತೆರಿಗೆ ನೀಡದೆ ಮುಂದೆ ಸಾಗುವಂತಿಲ್ಲ ಎಂದು ಆಕ್ಷೇಪ ಎತ್ತಿದ. ಮಹಾಪ್ರಭುಗಳು ನಿರ್ಲಿಪ್ತರಾಗಿ ಮುಂದೆ ನಡೆದರು. ಭಕ್ತರು, ಅಯ್ಯೋ ದೇವರೇ, ಮಹಾಪ್ರಭುಗಳು ನಮ್ಮನ್ನು ಬಿಟ್ಟು ಹೋದರಲ್ಲ ಎಂದು ಆತಂಕಗೊಂಡರು. ಆಗ ನಿತ್ಯಾನಂದ ಪ್ರಭುಗಳು ಭಕ್ತರಿಗೆ, ಇಲ್ಲ, ಮಹಾಪ್ರಭುಗಳು ನಮ್ಮನ್ನು ಬಿಟ್ಟು ಹೋಗುವವರಲ್ಲ, ಮುಂದೆ ಏನಾಗುತ್ತದೆ ಎಂಬುದನ್ನು ನಾವು ಕಾದು ನೋಡೋಣ, ದಯವಿಟ್ಟು ತಾಳ್ಮೆ ವಹಿಸಿ ಎಂದು ಸಂತೈಸಿದರು. ಮಹಾಪ್ರಭುಗಳು ಮುಂದೆ ಹೋಗಿ ಹಿಂದಿರುಗಿ ನೋಡಿದರು. ಅವರಿಗೆ ವಸೂಲಿಗಾರನು ಎಲ್ಲರನ್ನೂ ತಡೆ ಹಿಡಿದಿರುವುದು ಕಂಡಿತು. ಅವರು ಏನೂ ಆಡದೆ ಕುಳಿತಲ್ಲೇ ಕುಳಿತರು. ತಲೆ ಕೆಳಗೆ ಹಾಕಿ ಮತ್ತೆ ಕಣ್ಣೀರಿಡತೊಡಗಿದರು. ಅವರ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯತೊಡಗಿತು. ದೂರದಿಂದಲೇ ಅದನ್ನು ಗಮನಿಸಿದ ವಸೂಲಿಗಾರನು, ಯಾರೂ ತಮ್ಮ ಭಕ್ತರಿಗಾಗಿ ಇಷ್ಟು ಮರಗುವುದನ್ನು ಈ ತನಕ ನಾನು ನೋಡಿದ್ದಿಲ್ಲ ಎಂದುಕೊಂಡು ಮೆಟ್ಟಗಾದ. ಆತ ಭಕ್ತರನ್ನು, ನೀವು ಯಾರು, ಆ ಗುರುಗಳು ನಿಮಗೆ ಏನಾಗಬೇಕು ಎಂದು ಪ್ರಶ್ನಿಸಿದ. ಭಕ್ತರು ಒಕ್ಕೊರಳಿನಿಂದ, ಅಲ್ಲಿ ಕಣ್ಣೀರಿಳಿಸುವುದು ಬೇರಾರೂ ಅಲ್ಲ, ಸ್ವಯಂ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳು. ನಾವು ಅವರ ಭಕ್ತರು, ಅವರನ್ನು ಅನುಸರಿಸಿ ಬಂದವರು. ದಯವಿಟ್ಟು ನಮಗೆ ಅವರನ್ನು ಅನುಸರಿಸಿ ಮುಂದುವರಿಯಲು ಅವಕಾಶ ಕಲ್ಪಿಸಿಕೊಡಿ ಎಂದು ವಿನಂತಿಸಿದರು. ವಸೂಲಿಗಾರ ಕರಗಿ ಹೋದ. ಆತ ಓಡುತ್ತಾ ಹೋಗಿ ಮಹಾಪ್ರಭುಗಳ ಪಾದಗಳ ಮೇಲೆ ತಲೆಯಿಟ್ಟು, ನಾನು ತಮ್ಮನ್ನು ತಿಳಿಯದೆ ಹೋದ ಪಾಪಿ, ನನ್ನ ತಪ್ಪುಗಳನ್ನು ತಾವು ಮನ್ನಿಸಬೇಕು. ನಾನು ತಮ್ಮ ದರ್ಶನದಿಂದ ಪಾವನಬಾದೆ. ದಯವಿಟ್ಟು ತಮ್ಮ ಭಕ್ತರನ್ನು ತಾವು ಕರೆದೊಯ್ಯಿರಿ. ಇದಕ್ಕೆ ನನ್ನ ಯಾವ ಆಕ್ಷೇಪವೂ ಇಲ್ಲ ಎಂದು ಭಿನ್ನವಿಸಿದ. ಮಹಾಪ್ರಭುಗಳು ಆ ತೆರಿಗೆ ವಸೂಲಿಗಾರನನ್ನು ಆಶೀರ್ವದಿಸಿ ಮೇಲೆದ್ದರು. ಭಕ್ತರೆಲ್ಲರೂ ಖುಷಿಯಲ್ಲಿ ಅವರನ್ನು ಹಿಂಬಾಲಿಸಿದರು. ದಾರಿ ಸಾಗುತ್ತಿದ್ದಂತೆ ಮಹಾಪ್ರಭುಗಳು ಚೇತಯಿಸುವ ವಿಚಾರವು ಮುಂದಿನ ಊರುಗಳಿಗೆ ತಿಳಿಯತೊಡಗಿತು. ಅನೇಕ ಭಕ್ತರಿಗೆ ಅದು ಸಂತಸ ನೀಡಿತು. ಅವರೆಲ್ಲರೂ ಮಹಾಪ್ರಭುಗಳನ್ನು ಸ್ವಾಗತಿಸಲು ಮುಂದೆ ಬಂದರು. ಮಹಾಪ್ರಭುಗಳು ಅವರೆಲ್ಲರನ್ನು ಕರುಣಾರ್ದ್ರ ದೃಷ್ಟಿಯಿಂದ ನೋಡಿ, ನೀವು ಶ್ರೀಕೃಷ್ಣನ ಪೂಜೆ ಮಾಡಿ ಅವನನ್ನು ಸದಾ ಭಜಿಸಿ ಎಂದು ಆಶೀರ್ವದಿಸಿ ಮುಂದೆ ಹೆಜ್ಜೆ ಇಟ್ಟರು. ಮುಂದೆ ಅವರಿಗೆ ಸುವರ್ಣ ರೇಖಾ ನದಿಯು ಎದುರಾಯಿತು. ಮಹಾಪ್ರಭುಗಳು ಅದರಲ್ಲಿ ಇಳಿದರು. ಸಂತೋಷದಿಂದ ಸ್ನಾನ ಮಾಡಿದರು. ಅವರನ್ನು ಅನುಸರಿಸಿ ಭಕ್ತರೂ ಅಲ್ಲಿ ಸ್ನಾನ ಮಾಡಿದರು. ಅಲ್ಲಿದ್ದ ಜನರು ಇದನ್ನು ನೋಡಿ ಸಂಭ್ರಮಿಸಿದರು. ಈ ನದಿ ಇನ್ನಷ್ಟು ಪವಿತ್ರವಾಯಿತು ಎಂದುಕೊಂಡರು. ಮಹಾಪ್ರಭುಗಳಿಗೆ ಜಯಘೋಷ ಹಾಕಿದರು. ದಾರಿ ಸಾಗುತ್ತಿದ್ದಂತೆ ಮಹಾಪ್ರಭುಗಳು ತಮ್ಮ ನಡುಗೆಯ ವೇಗವನ್ನು ಹೆಚ್ಚಿಸಿಕೊಂಡರು. ಆದರೆ ಅವರ ಜೊತೆ ಹೆಜ್ಜೆ ಹಾಕುತ್ತಿದ್ದ ಜಗದಾನಂದ ಪಂಡಿತರು ಮತ್ತು ನಿತ್ಯಾನಂದ ಪ್ರಭುಗಳ ನಡುಗೆಯು ನಿಧಾನವಾಯಿತು. ಇದರಿಂದ ಅನಿವಾರ್ಯವಾಗಿ ಅವರಿಬ್ಬರೂ ಹಿಂದೆ ಉಳಿದು ಹೋದರು. ಬಹಳ ದೂರ ಕ್ರಮಿಸಿದ ಮೇಲೆ ಮಹಾಪ್ರಭುಗಳಲ್ಲಿ ಈ ಇಬ್ಬರೂ ಯಾಕೆ ಹಿಂದೆ ಬಿದ್ದರು ಎನ್ನುವ ಆತಂಕ ಉಂಟಾಯಿತು. ಅವರು ಒಂದು ಮರದ ನೆರಳನ್ನು ಆಶ್ರಯಿಸಿ ಅವರಿಬ್ಬರನ್ನೂ ಕಾಯುತ್ತಾ ಕುಳಿತರು. ಚೈತನ್ಯ ಮಹಾಪ್ರಭುಗಳು ಪುರಿ ಪ್ರಯಾಣದ ಸಮಯದಲ್ಲಿ ತಮ್ಮ ಸನ್ಯಾಸ ದಂಡವನ್ನು ಒಯ್ಯುವ ಹೊಣೆಗಾರಿಕೆಯನ್ನು ಜಗದಾನಂದ ಪಂಡಿತರಿಗೆ ವಹಿಸಿದ್ದರು. ಜಗದಾನಂದರು ಆತನಕವೂ ಆ ದಂಡವನ್ನು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದರು. ಈಗ ಇದ್ದಕ್ಕಿದ್ದಂತೆ ಅವರಿಗೆ ದಾರಿಯ ನಡುವೆ ಸಿಕ್ಕ ಗ್ರಾಮಗಳಲ್ಲಿ ಭಿಕ್ಷೆ ಎತ್ತಬೇಕೆನಿಸಿತು. ಅವರು ತಮ್ಮ ಕೈಯಲ್ಲಿದ್ದ ಮಹಾಪ್ರಭುಗಳ ಸನ್ಯಾಸ ದಂಡವನ್ನು ನಿತ್ಯಾನಂದ ಪ್ರಭುಗಳಿಗೆ ಒಪ್ಪಿಸಿ ಭಿಕ್ಷೆಗಾಗಿ ಹೊರಟರು. ಆ ಸನ್ಯಾಸ ದಂಡವನ್ನು ಹಿಡಿದ ತಕ್ಷಣ ನಿತ್ಯಾನಂದ ಪ್ರಭುಗಳಿಗೆ ಚೈತನ್ಯ ಮಹಾಪ್ರಭುಗಳನ್ನು ಧ್ಯಾನಿಸಬೇಕೆಂದು ಅನಿಸಿತು. ಅವರು ಚೈತನ್ಯರನ್ನು ಧ್ಯಾನಿಸುತ್ತಾ ಭಾವಾವೇಶಕ್ಕೆ ಒಳಗಾದರು. ಆಗ ಅವರಿಗೆ ಆ ದಂಡದ ಜೊತೆ ಮಾತನಾಡಿದರೆ ಹೇಗೆ ಎನ್ನುವ ಭಾವ ಬಂತು. ಅವರು, ಓ ದಂಡವೇ, ನಾನು ಯಾರನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವನೋ ಅದೇ ವ್ಯಕ್ತಿಯು ನಿನ್ನನ್ನು ಹಿಡಿಯುವುದಾದರೆ ಅದರಲ್ಲೇನು ತರ್ಕವಿದೆ ಎಂದು ಪ್ರಶ್ನಿಸಿದರು. ಆವೇಶಕ್ಕೆ ಒಳಗಾಗಿ ಆ ದಂಡವನ್ನು ನೆಲಕ್ಕೆ ಬಲವಾಗಿ ಬಡಿದರು. ಅದು 3 ತುಂಡುಗಳಾಗಿ ಭಗ್ನಗೊಂಡಿತು. ಅಷ್ಟರಲ್ಲಿ ಜಗದಾನಂದರು ಮರಳಿ ಬಂದರು. ಅವರಿಗೆ ನಿತ್ಯಾನಂದ ಪ್ರಭುಗಳು ಸನ್ಯಾಸ ದಂಡವನ್ನು ಮುರಿದು ನಿರ್ಲಿಪ್ತರಾಗಿ ಕುಳಿತಿರುವುದು ಕಾಣಿಸಿತು. ಅವರು ಆತಂಕದಿಂದ, ಮಹಾಪ್ರಭುಗಳ ದಂಡವನ್ನು ಮುರಿದವರು ಯಾರು ಎಂದು ನಿತ್ಯಾನಂದ ಪ್ರಭುಗಳನ್ನು ಪ್ರಶ್ನಿಸಿದರು. ನಿತ್ಯಾನಂದರು ಗಂಭೀರವಾಗಿ,
ಯಾರು ಈ ದಂಡವನ್ನು ಮೊದಲು ಸ್ವೀಕಾರ ಮಾಡಿದ್ದರೋ ಅವರೇ ಈ ದಂಡವನ್ನು ಮುರಿದಿರಬೇಕು. ಉಳಿದವರಿಗೆ ಆ ಧೈರ್ಯ ಇಲ್ಲಿ ಎಂದು ಜಗದಾನಂದರನ್ನೇ ಪ್ರಶ್ನಿಸಿದರು. ಜಗದಾನಂದರಿಗೆ ನಿತ್ಯಾನಂದರನ್ನು ಮತ್ತೆ ಪ್ರಶ್ನಿಸಲಾಗಲಿಲ್ಲ. ಅವರು ಸುಮ್ಮನಾಗಿ ಆ ದಂಡದ 3 ತುಂಡುಗಳನ್ನು ಹಿಡಿದುಕೊಂಡು ನಿತ್ಯಾನಂದ ಪ್ರಭುಗಳ ಜೊತೆ ಚೈತನ್ಯ ಮಹಾಪ್ರಭುಗಳ ಸನ್ನಿಧಿಗೆ ನಡೆದರು. ಮಹಾಪ್ರಭುಗಳು ಮುರಿದ ದಂಡ ಮತ್ತು ವದನನಾಗಿರುವ ಜಗದಾನಂದರನ್ನು ನೋಡಿದರು. ಶಾಂತಿಯಿಂದಲೇ ಇದನ್ನು ಮುರಿದವರು ಯಾರು ಎಂದು ಪ್ರಶ್ನಿಸಿದರು. ಜಗದಾನಂದರು ಎಲ್ಲಾ ವಿಚಾರಗಳನ್ನು ಮಹಾಪ್ರಭುಗಳ ಮುಂದಿಟ್ಟರು. ತಮ್ಮ ಬೇಜವಾಬ್ದಾರಿಯಿಂದಲೇ ಮಹಾಪ್ರಭುಗಳ ದಂಡವು ಮುರಿಯಿತು ಎನ್ನುವ ನೋವನ್ನು ತೋಡಿಕೊಂಡರು. ಸದಾ ಪರವಶತೆಯಲ್ಲಿರುವ ನಿತ್ಯಾನಂದ ಪ್ರಭುಗಳಿಂದ ಈ ಕೆಲಸವು ನಡೆದಿದೆ ಎನ್ನುವ ಮಾತನ್ನು ಮೆತ್ತಗೆ ಆಡಿದರು. ನಿರ್ಲಿಪ್ತರಂತೆ ಕುಳಿತಿದ್ದ ನಿತ್ಯಾನಂದ ಪ್ರಭುಗಳ ಕಡೆಗೆ ಮಹಾಪ್ರಭುಗಳು ತಿರುಗಿ, ನೀವು ಇದನ್ನು ಯಾಕೆ ಮುರಿದಿರಿ ಎಂದು ಕೇಳಬಹುದೇ ಎಂದು ಗಂಭೀರವಾಗಿ ಪ್ರಶ್ನಿಸಿದರು. ನಿತ್ಯಾನಂದ ಪ್ರಭುಗಳು ಗಂಭೀರವಾದರು. ನಾನು ಮುರಿದಿದ್ದು ಸನ್ಯಾಸ ದಂಡವನ್ನಲ್ಲ, ಬಿದಿರಿನ ಒಂದು ಕೋಲನ್ನು. ಇದು ತಪ್ಪು ಎಂದಾದರೆ ನೀವು ನೀಡುವ ಎಲ್ಲ ಶಿಕ್ಷೆಗಳಿಗೆ ನಾನು ಬಾಧ್ಯ ಎಂದರು. ಆಶ್ಚರ್ಯಗೊಂಡ ಮಹಾಪ್ರಭುಗಳು, ನಿತ್ಯಾನಂದರೇ, ನೀವು ಎಲ್ಲ ದೇವತೆಗಳ ಆವಾಸ ಸ್ಥಾನವಾಗಿರುವ ಸನ್ಯಾಸ ದಂಡವನ್ನು ಒಂದು ಬಿದಿರಿನ ಕೋಲಿಗೆ ಹೋಲಿಸಿದಿರಿ. ಅದು ನನಗೆ ಇಷ್ಟವಾಗಲಿಲ್ಲ. ನನ್ನ ಸಂಗಾತಿಯಾಗಿ ಈ ತನಕ ಆ ದಂಡ ಮಾತ್ರ ಇತ್ತು. ಈಗ ಅದು ಕೃಷ್ಣನ ಇಚ್ಛೆಯಂತೆ ಚೂರು ಚೂರಾಗಿ ಹೋಯಿತು. ನಾನು ಇಂದಿನಿಂದ ಏಕಾಂಗಿ. ನೀವೆಲ್ಲರೂ ಮುಂದೆ ಹೋಗಿ, ನಾನು ನಿಧಾನವಾಗಿ ಹಿಂಬಾಲಿಸುತ್ತೇನೆ ಎಂದು ತಮ್ಮ ಅಸಹಿಷ್ಣುತೆಯನ್ನು ತೋರಿಸಿದರು. ಮುಕುಂದದತ್ತನು, ಮಹಾಪ್ರಭು, ನಮ್ಮೆಲ್ಲರಿಗೂ ಈ ಊರಲ್ಲಿ ಸ್ವಲ್ಪ ಕೆಲಸವಿದೆ. ಆದ್ದರಿಂದ ದಯವಿಟ್ಟು ನೀವು ಮುಂದೆ ನಡೆಯಿರಿ, ನಾವು ಹಿಂಬಾಲಿಸುತ್ತೇವೆ ಎಂದರು. ಮಹಾಪ್ರಭುಗಳು ಒಪ್ಪಿದರು. ಮಹಾಪ್ರಭುಗಳಿಗೆ ಸನ್ಯಾಸ ದಂಡವು ಮುರಿದಿದ್ದರಿಂದ ಕೋಪ ಬಂದಿತ್ತು. ಆದರೂ ಅವರು ಅದನ್ನು ಹೊರಗೆಡುವುದು ಸರಿಯಲ್ಲ ಎಂದುಕೊಂಡು ಕೋಪವನ್ನು ನಿಯಂತ್ರಿಸಿದ್ದರು. ಆದರೆ ಈಗ ಅವರು ಕುಳಿತಲ್ಲಿಂದ ಎದ್ದು ನಿಲ್ಲುತ್ತಿದ್ದಂತೆ ಅವರಲ್ಲಿ ಆವೇಶ ಬಂತು. ಆ ಆವೇಶದಲ್ಲಿ ಅವರು ವೇಗವಾಗಿ ಹೆಜ್ಜೆ ಹಾಕುತ್ತಾ ತಮ್ಮ ಭಕ್ತರನ್ನು ಹಿಂದಿಕ್ಕಿದರು. ಮುಂದೊತ್ತಿ ಬಂದು ಜಲೇಶ್ವರ ಗ್ರಾಮವನ್ನು ತಲುಪಿ ಆ ಗ್ರಾಮದ ಮಧ್ಯದಲ್ಲಿರುವ ಶಿವ ದೇವಾಲಯವನ್ನು ಪ್ರವೇಶಿಸಿದರು. ಶಿವನ ಮುಂದೆ ತಮ್ಮ ಪ್ರೀತಿಯನ್ನು ಹರಿಯಬಿಟ್ಟರು. ಹಾಡಲು ಮುಂದಾದರು, ನರ್ತಿಸಲೂ ತೊಡಗಿದರು. ಅವರಲ್ಲಿದ್ದ ಕೋಪವು ಆಗ ನಿಧಾನವಾಗಿ ಶಾಂತವಾಯಿತು. ಮಹಾಪ್ರಭುಗಳು ಆ ಶಿವ ದೇವಾಲಯದ ಸೌಂದರ್ಯವನ್ನು ಆಸ್ವಾದಿಸಿದರು. ಶಿವಲಿಂಗವನ್ನು ಅರ್ಚಕರು ಚೆನ್ನಾಗಿ ಶೃಂಗರಿಸಿ ಅರ್ಚಿಸುತ್ತಿದ್ದನ್ನು ಕಂಡು ಗಮನಿಸಿ ಆನಂದಿಸಿದರು. ಶಿವನೆಂದರೆ ಮಹಾಪ್ರಭುಗಳಿಗೆ ತುಂಬಾ ಇಷ್ಟ. ಶಿವನು ಶ್ರೀಕೃಷ್ಣನ ಪರಮಭಕ್ತನಾದ್ದರಿಂದ ಶಿವನನ್ನು ನಿಂದಿಸುವ ಅಧ್ಯಾತ್ಮವಾದಿಗಳು ನಿಜ ವೈಷ್ಣವರಲ್ಲ ಎನ್ನುವುದು ಅವರ ನಿಲುವಾಗಿತ್ತು. ಮಹಾಪ್ರಭುಗಳ ವರ್ತನೆಯನ್ನು ಅಲ್ಲಿನ ಜನರು ನೋಡಿ ಆನಂದಿಸಿದರು. ವೈಷ್ಣವ ಸನ್ಯಾಸಿಯೊಬ್ಬರು ಶ್ರೀಹರಿಯ ನಾಮ ಸಂಕೀರ್ತನೆ ಮಾಡುತ್ತಾ ಶಿವದೇವಾಲಯದಲ್ಲಿ ನರ್ತಿಸುವುದಕ್ಕೆ ಆಶ್ಚರ್ಯಪಟ್ಟರು. ಆ ಹೊತ್ತಿಗೆ ನಿತ್ಯಾನಂದ ಪ್ರಭುಗಳು ಜಗದಾನಂದರ ಜೊತೆಗೆ ಅಲ್ಲಿ ಬಂದರು. ಜೊತೆಗೆ ಮಹಾಪ್ರಭುಗಳ ಉಳಿದ ಭಕ್ತರು ಅಲ್ಲಿಗೆ ಬಂದರು. ತಮ್ಮ ಭಕ್ತರು ಬರುತ್ತಿದ್ದಂತೆ ಮಹಾಪ್ರಭುಗಳು ದೈವೋನ್ಮಾದಕ್ಕೆ ಒಳಗಾದರು. ಅದನ್ನು ನೋಡಿದ ಮುಕುಂದದತ್ತನು ಜೋರಾಗಿ ಹಾಡತೊಡಗಿದ. ಭಕ್ತರು ಅದಕ್ಕೆ ದನಿಗೂಡಿಸಿದರು. ಆ ದೇವಸ್ಥಾನದ ವಠಾರವೇ ಚೈತನ್ಯ ಪೂರ್ಣವಾಯಿತು. ಶ್ರೀಹರಿಯ ನಾಮ ಸಂಕೀರ್ತನೆಯ ಪ್ರೇಮರಸವು ಅಲ್ಲೆಲ್ಲಾ ಹರಿಯಲಾರಂಭಿಸಿತು. ಆ ರಾತ್ರಿ ಮಹಾಪ್ರಭುಗಳು ಮತ್ತು ತಮ್ಮ ಭಕ್ತರು ಅಲ್ಲೇ ಉಳಿದರು. ಮರುದಿನ ಬೆಳಗ್ಗೆ ಅಲ್ಲಿಂದ ಹೊರಟು ವಂಶದತ್ತ ಸಾಗಿದರು. ಆಗ ಅವರಿಗೆ ಶಾಕ್ತನೊಬ್ಬನು ಎದುರಾದ. ಅವನಲ್ಲಿ ಮಹಾಪ್ರಭುಗಳ ಕರುಣೆ ತೋರಿ ಅವನ ಜೊತೆ ತಮಾಷೆಯ ಮಾತುಗಳನ್ನಾಡಿದರು. ಮುಂದೆ ಮಹಾಪ್ರಭುಗಳು ಗೋಪಿನಾಥ ವಿಗ್ರಹವಿರುವ ರೇಮುಣಾ ಗ್ರಾಮಕ್ಕೆ ಆಗಮಿಸಿದರು. ಅಲ್ಲಿರುವ ಭಕ್ತರನ್ನು ತಮ್ಮ ಸಂಕೀರ್ತನೆಯಿಂದ ಸಂತುಷ್ಟಗೊಳಿಸಿದರು. ನಂತರ ಯಾಜಪುರ ಗ್ರಾಮವನ್ನು ಪ್ರವೇಶಿಸಿದರು. ಅಲ್ಲಿರುವ ಪರಮಪಾವನ ವೈತರಣಿ ನದಿಯಲ್ಲಿ ತಮ್ಮ ಭಕ್ತರ ಜೊತೆ ಮಿಂದರು. ಯಾಜಪುರದಲ್ಲಿ ಅವರಿಗೆ ಸ್ವಯಂಭೂ ಆದಿವರಾಹನ ದರ್ಶನವಾಯಿತು. ಮಹಾಪ್ರಭುಗಳು ವಿಶೇಷ ಸಂತೋಷವನ್ನು ಅನುಭವಿಸುತ್ತಾ ಉತ್ಸಾಹದಲ್ಲಿ ನರ್ತಿಸಿದರು. ಯಾಜಪುರ ಗ್ರಾಮದಿಂದ ಜಗನ್ನಾಥಪುರಿಯ ಸರಿಯಾಗಿ 80 ಮೈಲುಗಳು. ಆಗ ಮಹಾಪ್ರಭುಗಳು ಇದ್ದಕ್ಕಿದ್ದಂತೆ ಭಕ್ತರಿಂದ ಕಣ್ಮರೆಯಾದರು. ಭಕ್ತರು ಮಹಾಪ್ರಭುಗಳಲ್ಲಿ ಎಂದು ಆತಂಕಗೊಂಡರು. ನಿತ್ಯಾನಂದ ಪ್ರಭುಗಳು, ಯಾರೂ ಭಯಪಡಬೇಡಿ, ಮಹಾಪ್ರಭುಗಳಲ್ಲಿ ಈ ಗ್ರಾಮದ ಎಲ್ಲಾ ದೇವಸ್ಥಾನಗಳನ್ನು ಏಕಾಂಗಿಯಾಗಿ ಸಂದರ್ಶಿಸಬೇಕೆಂಬ ಬಯಕೆ ಇರುವ ಹಾಗಿದೆ. ಅದಕ್ಕೆ ಅವರು ಕಣ್ಮರೆಯಾಗಿದ್ದಾರೆ. ಆದರೆ ಸ್ವಲ್ಪ ಸಮಯದ ಬಳಿಕ ಅವರು ಬಂದು ನಮ್ಮನ್ನು ಕೂಡಿಕೊಳ್ಳುತ್ತಾರೆ ಎಂದರು.
ಈಗ ನಾವು ನಮ್ಮ ಜೊತೆಯೇ ಮಹಾಪ್ರಭುಗಳು ಇದ್ದಾರೆ ಎಂದುಕೊಂಡು ನಿಶ್ಚಿಂತೆಯಿಂದ ಪ್ರಸಾದ ಸ್ವೀಕರಿಸಬಹುದು ಎಂದು ಸಂತೈಸಿದರು. ಭಕ್ತರೆಲ್ಲರೂ ಪ್ರಸಾದ ಸ್ವೀಕರಿಸುವುದರಷ್ಟರಲ್ಲಿ ಮಹಾಪ್ರಭುಗಳು ದಿಢೀರಾಗಿ ಪ್ರತ್ಯಕ್ಷಿಸಿದರು. ಸೊ ಇನ್ನು ತುಂಬಾ ಇದೆ. ಇಲ್ಲ, ಇನ್ನು ಸ್ವಲ್ಪನೇ ಇದೆ, ಇದು ಮುಗಿಸ್ಬೇಡ ಹಂಗಾದ್ರೆ ಅಧ್ಯಾಯ. ಅಲ್ಲಿಂದ ಹೊರಟ ಅವರು ಕಟಕ ನಗರವನ್ನು ಪ್ರವೇಶಿಸಿದರು. ಕಟಕವು ಆ ದಿನಗಳಲ್ಲಿ ಗಜಪತಿ ಪ್ರತಾಪರುದ್ರ ಮಹಾರಾಜನ ರಾಜಧಾನಿಯಾಗಿತ್ತು. ಅಲ್ಲಿರುವ ಅಪರೂಪದ ಸಾಕ್ಷಿ ಗೋಪಾಲ ದೇವಸ್ಥಾನವು ತನ್ನ ವಿಶೇಷ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಮಹಾಪ್ರಭುಗಳು ಗೋಪಾಲನ ಸುಂದರ ಮೂರ್ತಿಯ ಎದುರು ನಿಂತರು. ತಮ್ಮ ಕಣ್ಣುಗಳಲ್ಲಿ ಆ ಮೂರ್ತಿಯನ್ನು ಪೂರ್ತಿ ಹೀರುವಂತೆ ನೋಡಿದರು. ದೊಡ್ಡದಾಗಿ ಧ್ವನಿ ಎಬ್ಬಿಸಿ ಪರಮಾನಂದದಲ್ಲಿ ಕುಣಿದರು. ಅಲ್ಲಿಂದ ಪಯಣವು ಮುಂದುವರಿಯಿತು. ಅವರಿಗೆ ದಾರಿಯಲ್ಲಿ ಭುವನೇಶ್ವರ ನಗರವು ಎದುರಾಯಿತು. ಆ ನಗರವು ಗುಪ್ತಕಾಶಿ ಎಂದು ಪ್ರಸಿದ್ಧವಾಗಿ ಭಗವಾನ್ ಶಿವ ಮತ್ತು ಪಾರ್ವತಿಯರ ನೆಲೆಯಾಗಿದೆ. ಈ ಹಿಂದೆ ಶಿವನು ಎಲ್ಲಾ ಪವಿತ್ರ ಸ್ಥಳಗಳಿಂದ ಹನಿ ಹನಿ ನೀರನ್ನು ತಂದು ಇಲ್ಲಿ ಸಂಗ್ರಹಿಸಿದ ಎಂಬ ಮಾತಿದೆ. ಅದುವೇ ಮುಂದೆ ಒಂದು ಸರೋವರವಾಗಿ ಬಿಂದು ಸರೋವರ ಎಂಬ ಹೆಸರು ಪಡೆದಿದೆ. ಈ ಕಾರಣದಿಂದ ಆ ಸರೋವರವು ಶಿವನಿಗೆ ಹೆಚ್ಚು ಪ್ರಿಯವಾದ ಸರೋವರ ಎಂಬ ನಂಬಿಕೆ ಅಲ್ಲಿನ ಜನರಲ್ಲಿದೆ. ಮಹಾಪ್ರಭುಗಳು ಆ ಸರೋವರದಲ್ಲಿ ಮಿಂದರು. ಅಲ್ಲಿರುವ ಸ್ವಯಂಭೂ ಲಿಂಗವನ್ನು ಅರ್ಚಿಸಿದರು. ಭಕ್ತರು ಮಹಾಪ್ರಭುಗಳನ್ನು ಅನುಸರಿಸಿ ಶಿವಲಿಂಗವನ್ನು ಅರ್ಚಿಸಿ ಸಂಭ್ರಮಿಸಿದರು. ಆ ರಾತ್ರಿ ಅವರೆಲ್ಲರೂ ಅಲ್ಲೇ ಉಳಿದರು. ಮಹಾಪ್ರಭುಗಳು ಮಾರನೆಯ ದಿನ ಆ ನಗರದಲ್ಲಿರುವ ಎಲ್ಲಾ ಶಿವ ದೇವಸ್ಥಾನಗಳಿಗೆ ಭಕ್ತರನ್ನು ಕರೆದೊಯ್ದರು. ಎಲ್ಲರ ಮನಸ್ಸನ್ನು ಪ್ರಫುಲ್ಲಗೊಳಿಸಿದರು. ಮಹಾಪ್ರಭುಗಳು ಮುಂದೆ ಕಮಲಾಪುರ ಗ್ರಾಮವನ್ನು ಪ್ರವೇಶಿಸಿದರು. ಅಲ್ಲಿ ಒಂದು ಕ್ಷಣ ನಡಿಗೆ ನಿಲ್ಲಿಸಿ, ಎಲ್ಲಿ ಜಗನ್ನಾಥಪುರಿ ದೇವಸ್ಥಾನ ಎಂದು ದೂರಕ್ಕೆ ದೃಷ್ಟಿ ನೆಟ್ಟರು. ದೂರದಲ್ಲಿ ಜಗನ್ನಾಥ ಸ್ವಾಮಿಯ ದೇವಸ್ಥಾನದ ಧ್ವಜವು ಹಾರಾಡುವುದು ಅವರ ಕಣ್ಣುಗಳನ್ನು ತುಂಬಿತು. ಮಹಾಪ್ರಭುಗಳಲ್ಲಿ ತಾವು ಗುರಿ ಮುಟ್ಟಿದವು ಎನ್ನುವ ಭಾವವು ಆವಿರ್ಭವಿಸಿತು. ಅವರು ದೊಡ್ಡದಾಗಿ ಗರ್ಜಿಸಿದರು. ಇದ್ದಕ್ಕಿದ್ದಂತೆ ಅವರ ದೇಹವು ಕಂಪಿಸಲಾರಂಭಿಸಿ ಮುಂದೆ ಹೆಜ್ಜೆ ಇಡಲು ಸಾಧ್ಯವಿಲ್ಲ ಎನ್ನುವ ಸ್ಥಿತಿಯು ಅವರಲ್ಲಿ ನಿರ್ಮಾಣವಾಯಿತು. ಅವರು ಗಟ್ಟಿಯಾಗಿ ಸಂಸ್ಕೃತ ಶ್ಲೋಕಗಳನ್ನು ಪಠಿಸುತ್ತಾ ನಿಂತಲ್ಲೇ ನಿಂತರು. ಜಗನ್ನಾಥನನ್ನು ಸ್ತುತಿಸುತ್ತಾ ಮೈಮರೆತರು. ಅವರು ಪಠಿಸಿದ ಶ್ಲೋಕವೊಂದರಲ್ಲಿ, ನೋಡಿ, ಗೋಪಾಲ ಬಾಲಕನಾದ ಶ್ರೀಕೃಷ್ಣನನ್ನು ದೇವಸ್ಥಾನದ ಮೇಲಿಂದ ನನ್ನನ್ನು ನೋಡಿ ನಾಚಿ ನಗುತ್ತಿದ್ದಾನೆ. ತನ್ಮೂಲಕ ಆತ ತನ್ನ ಸೌಂದರ್ಯವನ್ನು ಇನ್ನಷ್ಟು ವರ್ಧಿಸಿಕೊಳ್ಳುತ್ತಿದ್ದಾನೆ ಎಂಬ ಅರ್ಥವೂ ಇತ್ತು. ಆ ಶ್ಲೋಕವನ್ನು ನಿತ್ಯಾನಂದ ಪ್ರಭುಗಳು ಕೇಳಿಸಿಕೊಂಡು, ಆಹಾ, ಎಂತೆಂಥ ಶ್ಲೋಕಗಳು ಮಹಾಪ್ರಭುಗಳ ಗಮ್ಯದಲ್ಲಿವೆ ಎಂದು ಆನಂದಿಸಿದರು. ಭಕ್ತರಿಗೂ ಅದನ್ನು ತಿಳಿಸಿದರು. ಮಹಾಪ್ರಭುಗಳು ಮತ್ತೆ ನಡಿಗೆ ಮುಂದುವರಿಸಿದರು. ಆ ನಡಿಗೆಯು ನೋಡುವವರ ಕಣ್ಣಿಗೆ ನೆಲದ ಮೇಲೆ ಮಹಾಪ್ರಭುಗಳು ಪ್ರಣಾಮ ಸಲ್ಲಿಸುತ್ತಾ ಮುಂದೆ ಮುಂದೆ ಸಾಗುವಂತೆ ಕಾಣುತ್ತಿತ್ತು. ಅದು ಇನ್ನೊಂದು ರೀತಿಯ ನರ್ತನದ ರೀತಿಯೇ ಇತ್ತು. ಮಹಾಪ್ರಭುಗಳು ಹೀಗೆ ಮುನ್ನಡೆಯುತ್ತಾ ಬರುತ್ತಿರುವುದು ಸುದ್ದಿಯಾಯಿತು. ಅನೇಕ ಭಕ್ತರು ಅವರಿದ್ದೆಡೆಗೆ ಧಾವಿಸಿ ಬರತೊಡಗಿದರು. ಅವರೆಲ್ಲರೂ ಮಹಾಪ್ರಭುಗಳ ದೈವೋನ್ಮಾದವನ್ನು ನೋಡಿದರು. ಮಹಾಪ್ರಭುಗಳು ಸಾಕ್ಷಾತ್ ಭಗವಂತನೇ ಇರಬೇಕೆಂದು ಪುಣಮಟ್ಟರು. ಮಹಾಪ್ರಭುಗಳ ಬಾಯಿಯಿಂದ ಪುಂಖಾನುಪುಂಖವಾಗಿ ಹರಿದು ಬರುತ್ತಿದ್ದ ಹರಿನಾಮ ಕೀರ್ತನೆಗೆ ದನಿಗೊಟ್ಟರು. ನಾವು ಇಂಥ ಅಧ್ಯಾತ್ಮವಾದಿಯ ದರ್ಶನದಿಂದ ಪುನೀತವಾದೆವು ಎಂದುಕೊಂಡರು. ಮಹಾಪ್ರಭುಗಳನ್ನು ಮನಸಾರೆ ಹೊಗಳಿ ಪಾವನರಾದರು. ಇಂದಿಗೆ 7ನೇ ಅಧ್ಯಾಯ ವಿಶ್ವಂಭರಣ ಸನ್ಯಾಸ ಸ್ವೀಕಾರ ಮುಗಿಯಿತು. ಮುಂದಿನ ವಾರ ನೆಕ್ಸ್ಟ್ ಚಾಪ್ಟರ್, ಮುಂದಿನ ಅಧ್ಯಾಯ ಮುಂದುವರ್ಸೋಣ. ಹರೇ ಕೃಷ್ಣ.